ಸೊ ಬೇಸಿಕಲಿ ಹೇಗಿತ್ತು ಸಿನಾರಿಯೋ ಅಂದರೆ ಬೆಳಗ್ಗೆ ಒಂದು ಕಂಪ್ನಿನ ಕ್ಲೋಸ್ ಮಾಡ್ತಾ ಇರಬೇಕು, ಮಧ್ಯಾಹ್ನ ನಾವು ಇನ್ನೊಂದು ಹೊಸ ಸ್ಟಾರ್ಟಪ್ ಸೇಮ್ ಟೀಮ್ ನಾವು ಯಾವ್ದು ಝೋವಿಲ್ ಯಾವ್ದಿತ್ತಲ್ಲ ಅದೇ ಟೀಮ್ ತಂಡ ಬೆಳಗ್ಗೆ ನಾವು ಹಳೆ ಕಂಪ್ನಿನ ಕ್ಲೋಸ್ ಮಾಡ್ತಾ ಇದೀವಿ, ಅದೇ ತಂಡ ಮಧ್ಯಾಹ್ನ ಇನ್ನೊಂದು ಕಂಪ್ನಿ ಶುರು ಮಾಡ್ತಾ ಇದೀವಿ. ಈಗ ಶುರು ಮಾಡೋದಕ್ಕೆ ನಾವು ಇಲ್ಲಿ ಸುಮಾರು ಬೇರೆ ರೀತಿ ಕಾನಟೇಷನ್ ಈ ಆಫೀಸಲ್ಲಿ ಮಾಡೋಕ್ಕಾಗಲ್ಲ, ಬೇರೆ ಆಫೀಸಲ್ಲಿ ಮಾಡ್ಬೇಕಾಗಿ ಬರುತ್ತೆ. ಆಫೀಸೇ ಇತ್ತಿರಲಿಲ್ಲ. ನಾವು ಬೆಂಗಳೂರಿಂದ 14 ಕಡೆನೂ ಆಫೀಸ್ ಓಪನ್ ಮಾಡ್ತಾ ವಿತಿನ್ ಹೇಗಿತ್ತು ಅಂದರೆ ಬೆಳಗ್ಗೆ ಇಲ್ಲಿ ಬೆಂಗಳೂರಿಂದ ಶುರು ಮಾಡ್ತಾ ಇದ್ವಿ, 5:30 ಫ್ಲೈಟ್ ತೊಗೊಂಡು ಅಂದರೆ ಬೆಳಗ್ಗೆ ಪುಣೆಗೆ ಹೋಗಿರ್ತಾ ಇದ್ವಿ. ಪುಣೆಯಲ್ಲಿ ಇಂಟರ್ವ್ಯೂಗಳು ಮತ್ತು ಆಫೀಸ್ ಹುಡ್ಕೋದು ಮುಗಿಸ್ಕೊಂಡು ಇಮಿಡಿಯೇಟಾಗಿ ಕಾರಲ್ಲೇ ಮಧ್ಯಾಹ್ನಕ್ಕೆ ಮುಂಬೈಗೆ ಹೋಗ್ತಾ ಇದ್ವಿ. ಮಧ್ಯಾಹ್ನ ಮುಂಬೈಲೇ ಎಲ್ಲ ಕೆಲ್ಸಗಳು ಮುಗಿಸ್ಕೊಂಡು ರಾತ್ರಿ ಫ್ಲೈಟ್ ತೊಗೊಂಡು ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ನಾವು ಕಲ್ಕತ್ತಾಗೆ ಹೋಗಿ ಒಂದು ರೌಂಡು ಅಂದರೆ ಒಂದು ಭಾರತ್ ದರ್ಶನ್ ಥರ ಈ ಥರ ಒಂದು ರೌಂಡ್ ಚಕ್ರ ಸುತ್ಕೊಂಡು ಬರ್ತಾ ಇದ್ವಿ ನಾವು. ಲಿಟ್ರಲಿ 18 hours ವಿ ವರ್ ಆನ್ ದ ಮೂವ್. ಸೊ ಈ ರೀತಿ ಪ್ಲಾನ್ ಬಿ ಅಂತ ಹೇಳಿದ್ರಲ್ಲ, ವಿತಿನ್ ನೋ ಟೈಮ್ ನಾವು 14 ಆಫೀಸ್ ಮಾಡಿ ನಮ್ಮ ನಿಯರೆಸ್ಟ್ ಕಾಂಪಿಟೇಟರ್ ಒಬ್ರಿದ್ರು, ಯಾರು ಗ್ರೂಪಾನ್ ಅಂದ್ಬಿಟ್ಟು ಒಂದು ಫಾರಿನ್ ಬ್ರ್ಯಾಂಡ್ ಇತ್ತು, ಅದು ಎಕ್ಸಿಟ್ ಆಯಿತು. ಅವರು ವರ್ಷಕ್ಕೆ ಐ ಥಿಂಕ್ ದೇ ಹ್ಯಾಡ್ ಇನ್ 10 ವರ್ಷದಲ್ಲಿ ಒಂದು 50,000 ಜನ ಮರ್ಚೆಂಟ್ಸ್ ಅಂತಾರೆ, ಅಂದರೆ ಹೋಟೆಲ್ಸು ರೆಸ್ಟೋರೆಂಟ್ಸ್ನೆಲ್ಲ ಆನ್ಬೋರ್ಡ್ ಮಾಡಿದ್ವಿ. ನಾವು 50,000 ಜನನ್ನ ವಿದಿನ್ 3 months ಮಾಡಿದ್ವಿ, 10 ವರ್ಷದಲ್ಲಿ ಮಾಡಿದ್ದನ್ನ. ಸೊ ಪ್ಲಾನ್ ಬಿನಲ್ಲೇ ಇದು ಕ್ಲಿಕ್ ಆಗೋ ಹಂಗೆ ಸಾಧ್ಯತೆ ಕಾಣಿಸ್ತು. ನಿಧಾನಕ್ಕೆ ಯಾವ ಕಂಪ್ನಿ ನಾವು ಕ್ಲೋಸ್ ಆಗ್ತಾ ಇತ್ತಲ್ಲ ಅದೇ ಇನ್ವೆಸ್ಟರ್ಸು ನಮಗೆ ಸರಿ ಇದನ್ನ ಮಾಡಿ ನೀವು ಅಂತಂದ್ರು. ಓಕೆ, ಅದನ್ನ ಮಾಡ್ತಾ ನಾವು ಕೂಡ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ವಿ. ಈಗ ನೀವು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀರಾ, ಇದೇ ಥರ ನಮ್ಗೆ 2014 ನೀವೊಂದು ವೆಬ್ ಸೀರೀಸ್ ನೋಡಿರ್ಬೋದು, ಲಿಟಲ್ ಥಿಂಗ್ಸ್ ಅಂತ. ಆ ಲಿಟಲ್ ಥಿಂಗ್ಸ್ ಅನ್ನೋದು, ಲಿಟಲ್ ಆ್ಯಪ್ ಅನ್ನೋದು ನಾವು ಫಂಡ್ ಮಾಡಿದ್ದ ಇದನ್ನ. ಅವರು ಅವಾಗ ಡೈಸ್ ಮೀಡಿಯಾ ಭಾಳ ಚಿಕ್ಕದಿದ್ರು ಅವರು. 2014-15 15ರಲ್ಲೇ ರಿಲೀಸ್ ಆಗಿತ್ತು ಅನ್ಕೊಂತೀನಿ. ನಮ್ಮ ಮೊಬೈಲ್ ಆ್ಯಪ್ನ ನಾವು ಪ್ರಮೋಟ್ ಮಾಡೋದಕ್ಕೆ ಆ ಲೆಕ್ಕಾಚಾರದಲ್ಲಿ ಇವತ್ತು ನೆಟ್ಫ್ಲಿಕ್ಸಲ್ಲೂ ಇದೆ ಅದು. ಅವರು ಇದೇ ರೀತಿ ಬೆಳ್ಕೊಂಡು ಹೋದ್ರು. ಸೊ ಪ್ಲಾನ್ ಬಿ ಅನ್ನೋದು ಇದ್ರೂ ಒಳ್ಳೇದೇ, ಅದಿದ್ರೂ ಕ್ಲಿಕ್ ಆಗೋ ಸಾಧ್ಯತೆ ಇರುತ್ತೆ. ಫೇಲ್ ಆಗಲೇ ಹೇಳಿದ್ನಲ್ಲ, ಏನಂದ್ರೆ ಇಫ್ ಯು ಫೇಲ್ ಫಾಸ್ಟ್ ಆ್ಯಂಡ್ ಮೂವ್ ಆನ್, ಅದು ಪ್ರಿನ್ಸಿಪಲ್. ನಾನು ಇನ್ನೊಂದು ಪ್ರಶ್ನೆ, ನೀವು ಇನ್ವೆಸ್ಟರ್ ಬಗ್ಗೆ ಆಗಲೇ ಮಾತಾಡ್ತಿರ್ಬೇಕಾದ್ರೆ ಸಾಮಾನ್ಯ ಇನ್ವೆಸ್ಟರ್ಗಳನ್ನ ಹುಡ್ಕೋದು ಹೇಗೆ ಮತ್ತು ಇನ್ವೆಸ್ಟರ್ಗೆ ಪಿಚ್ ಮಾಡೋದು ಹೇಗೆ? ಅದಕ್ಕೆ ಪಿಚ್ ಡೆಕ್ ಏನು ನಾವು ಮಾಡ್ತೀವಿ, ಹೀಗೆ ನನ್ನ ಪ್ಲ್ಯಾನ್ ಇದೆ, ಅದನ್ನು ಪಿಚ್ಚಲ್ಲಿ ನಾನು ತರಬೇಕು ಅಂತಿದ್ರೆ ಅದು ಹೇಗೆ ಮಾಡಬೇಕು? ಪಿಚ್ ಡೆಕ್ ಎಲ್ಲ ಬಹುತೇಕ ಇನ್ವೆಸ್ಟರ್ಸ್ ಆರ್ ಬಿಸಿ ಪೀಪಲ್, ನಂಬರ್ 1. ಓಕೆ, ಅವ್ರ ಹತ್ರ ದುಡ್ಡಿರುತ್ತೆ, ಅವ್ರ ಹತ್ರ ನಮ್ಮ ಥರ 100 ಜನ ಹೋಗೋರು ಇರ್ತಾರೆ, ಒಬ್ರಲ್ಲ. ನೀವು ಒಬ್ಬರೇ, ನಮಗೆ ನಾವು ಸ್ಪೆಷಲ್ ಅಂದ್ಕೊಂಡಿರ್ಬೋದು, ಅವ್ರಿಗೆ ನಾವು 100ನೇ ಅಥವಾ 1000ನೇ ಇವತ್ತಿನ ಡೇಟ್ಗೆ. ಅವಾಗಲೇ ಅಷ್ಟು ಜನ ನಾವು ಕಂಪ್ನಿ ಮಾಡ್ತೀವಿ ಅನ್ನೋ ಮನಸ್ಥಿತಿಗೆ ಬಂದಿತ್ತು. ಸೊ ಆ ಲೆಕ್ಕಾಚಾರದಲ್ಲೇ ಯು ಹ್ಯಾವ್ ಟು ಹ್ಯಾವ್ ದ ಸೇಲ್ಸ್ ಮೈಂಡ್ ಸೆಟ್. ಹೋಗಬೇಕು, ಗಂಟೆ ಹೊಡಿಬೇಕು, ಹೇಳಬೇಕು, ಕನ್ವಿನ್ಸ್ ಮಾಡಬೇಕು, ಒಂದು ಭಾಗ. ಎರಡನೇದು, ನೀವು ಬಾಂಧವ್ಯಗಳನ್ನು ಬೆಳೆಸ್ತಾ ಹೋಗ್ಬೇಕು. ಆವಾಗ ನಾನು ಹೇಳೋದ್ನಲ್ಲ, ಈ ನೆಟ್ವರ್ಕು, ಈ ಆ್ಯಂಗಲ್ ಭಾಳ ವರ್ಕ್ ಆಗುತ್ತೆ. ಇದಕ್ಕೆ ನೀವು ಕೇಳಿದ್ರಲ್ಲ ಇನ್ವೆಸ್ಟ್ಮೆಂಟ್ ಹೇಗೆ ರೈಸ್ ಮಾಡೋದು ಅಂತ, ಆ ಹೇಗೆ ರೈಸ್ ಮಾಡೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಕಂಪ್ನಿಲಿ ಒಬ್ಬರು ನಮ್ಮ CEO ಮನೀಶ್ ಅಂತಿದ್ರು, ಇವಾಗ MD ಆ್ಯಂಡ್ CEO. ಅವರು GIC ಅನ್ನೋ ಗೌರ್ಮೆಂಟ್ ಆಫ್ ಸಿಂಗಾಪುರ್ ಲಾರ್ಜ್ ಇನ್ವೆಸ್ಟ್ಮೆಂಟ್ ಹೌಸ್. ಅವ್ರು ಇಲ್ಲಿ ತನಕ ಲೋಯೆಸ್ಟ್ ಇನ್ವೆಸ್ಟ್ಮೆಂಟ್ ಹಾಕಿದೆ ನಮ್ಮ ಕಂಪ್ನಿನಲ್ಲಿ, ಅಂದರೆ ತೀರಾ ಸಣ್ಣ ಅಮೌಂಟ್. ಅವ್ರು ದರ್ ವೆರಿ ಬಿಗ್ ಇನ್ವೆಸ್ಟರ್ಸ್. ಅವರು ಡೆಲ್ಲಿಗೆ ಬಂದಾಗ ನಮ್ಮ ಅಲ್ಲಿ ಆಫೀಸ್ ಹುಡುಗನಿಗೆ ಏನು ನಾಳೆ ಇನ್ವೆಸ್ಟರ್ಸ್ ಇವ್ರು ಬರ್ತಾ ಇದ್ದಾರೆ, ಸಮೋಸ ಮತ್ತು ರಸಗುಲ್ಲ ತಗೊಂಬ ಯಾವುದೋ ಒಂದು ಅಂಗಡಿಯಿಂದ ಅಂತ ಹೇಳಿ ಕಳಿಸಿದ್ರು. ಅವನು ಅಂಗಡಿ ಕ್ಲೀನ್ ಮಾಡೋದು, ಅಂಗಡಿ ಅಂತೀನಿ, ಇದು ಏನಂತಾರೆ ವೇರ್ ಹೌಸು ಮತ್ತು ಆಫೀಸ್ನ ಕ್ಲೀನ್ ಮಾಡಿ ಆ ಕ್ಲೀನಿಂಗ್ ಇದರಲ್ಲಿ ಇದ್ದ ಅವನು. ಇದೇನು ಆಮೇಲೆ ತೊಂದರೆ ಆಯಿತು, ಯಾರು ಫಾರಿನರ್ ಬರ್ತಾರಲ್ಲ ಅವ್ರು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಆ ಮನಸ್ಥಿತಿಲಿದ್ದು. ಇವ್ರು ತಿರ್ಗಾ ಪದೇ ಹೇಳಿದ್ರು, ನೀವು ಫಸ್ಟ್ ಹೋಗಿ ರಸಗುಲ್ಲ ತಗೊಂಬ, ಹೇಳಿದ್ನಲ್ಲ ನಾನು, ರಸಗುಲ್ಲ ಮತ್ತು ಸಮೋಸ ತಗೊಂಬ ಅಂತ. ಆ ಇನ್ವೆಸ್ಟರ್ ಯಾರು ಬಂದಲ್ಲ, ಅವರು ಮುಂಚೆ ಕೆಲಸ ಮಾಡ್ಯಾರ. ಇವರು ಮೈಕ್ರೋಸಾಫ್ಟಲ್ಲಿದ್ದರು, ಅವರು ಮೈಕ್ರೋಸಾಫ್ಟ್ ನೆಟ್ವರ್ಕಲ್ಲಿದ್ದರು. ಇವ್ರಿಗೆ ಗೊತ್ತಿದೆ ಅವ್ರಿಗೆ ರಸಗುಲ್ಲ ಭಾಳ ಇಷ್ಟ, ಪ್ಲಸ್ ಬಾಂಧವ್ಯ ಚೆನ್ನಾಗಿದೆ.
ಆ ಇನ್ವೆಸ್ಟರ್ ಬಂದು ಒಳಗಡೆ ಹೋಗಿ ಇದು ಅದು ತುಂಬಾ ಇನ್ವೆಸ್ಟಿಗೇಷನ್ ಅದೆಲ್ಲ ಅಲ್ಲ, ಅದು ಒಂದು ಟ್ರಸ್ಟ್ ಮೇಲೆ ನಡೆಯುತ್ತೆ. ದೊಡ್ಡ ಇನ್ವೆಸ್ಟ್ಮೆಂಟ್ ಹಾಕಿ ಬಂದು ನೋಡಿದ್ರು, ವ್ಯವಸ್ಥೆ ನೋಡಿದ್ರು, ಒಂದ್ಸಲಿ ಒಂದು 2 ನಿಮಿಷ ನೋಡಿರ್ಬೋದು ನಾವು ಮ್ಯಾಕ್ಸಿಮಮ್. ರಸಗುಲ್ಲ ತಿಂದ್ರು. ಸೊ ರಸಗುಲ್ಲ ಅನ್ನೋ ಒಂದು ಬಾಂಧವ್ಯನ ಇಟ್ಕೊಂಡೇನೆ ಇಟ್ ವಾಸ್ ಅ ವೆರಿ ಲಾರ್ಜ್ $1 million ಡೀಲ್, ಕ್ಲೋಸ್ ಟು ಅರೌಂಡ್ 50 million ಕಮಿಟ್ಮೆಂಟ್ ಅವರಿಂದ ಆಗೋಂಗಾಯ್ತು. ಸೊ ಆ ಥರ ನಿಮಗೆ ಏನಂತಾರೆ ಕನೆಕ್ಟಿಂಗ್ ದ ಡಾಟ್ಸ್ ಅಂತಾರಲ್ಲ, ಅದು ಭಾಳ ಇಂಪಾರ್ಟೆಂಟ್. ಈ ಫಂಡಿಂಗ್ ತರಬೇಕಾದ್ರೆ ಕೇಳುವಂಥ ಅಂಶಗಳು ಯಾವ್ದು? ಈಗ ಇನ್ವೆಸ್ಟರ್ಗೆ ಫಂಡ್, ನಾನು ಇದಕ್ಕೆ ಫಂಡ್ ಮಾಡಬೇಕು ಅಂತಿದ್ರೆ ಅವ್ರು ಏನೇನು ಯೋಚನೆ ಮಾಡ್ತಾರೆ? ಇದರಲ್ಲಿ 2 ಥರ ಇರುತ್ತೆ. ಈಗ ಇಂಡಿವಿಜುವಲ್ ಇನ್ವೆಸ್ಟರ್ಸು, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಥವಾ ಸ್ಮಾಲ್ ಏಂಜಲ್ಸು, ಅವರೆಲ್ಲ ದೇ ಗೋ ಬೈ ದೇರ್ ಹಾಂಚ್. ಅಂದರೆ ನಾಳೆ ಅವ್ರಿಗೆ ಮನೆಯವ್ರು ಇಷ್ಟ ಆಯಿತು ಅಂದರೆ ಬಂಡವಾಳ ಹಾಕ್ತಾರೆ. ದಟ್ ಈಸ್ ಹೌ ದೇ ವರ್ಕ್. ಬಟ್ ನೀವು ಕೇಳಿದ ಪ್ರಶ್ನೆಗೆ ಲಾರ್ಜ್ ಕಂಪ್ನಿಗೆ ಹೇಗೆ ಇನ್ವೆಸ್ಟ್ ಮಾಡ್ತಾರೆ ಅಂತ, ಎಕ್ಸಾಂಪಲ್ ಝರೋದಾ ಇವರೆಲ್ಲ ಇಂಟರ್ವ್ಯೂ ಮಾಡೋದೆಲ್ಲ ನೋಡಿದಾಗ ಹಾಗೆ ಅನ್ಸುತ್ತೆ, ಹೇಗೆ ಅವ್ರನ್ನ ಟಚ್ ಮಾಡೋದು? ಝೀರೋದಾ ಅಂತಲ್ಲ, ನಾ ಆಮ್ ಟಾಕಿಂಗ್ ಅಬೌಟ್ ಲಾರ್ಜ್ ಇನ್ವೆಸ್ಟರ್ಸ್ ಅಂತ ಇಟ್ಕೊಳ್ಳೋಣ. ಏಂಜಲ್ ಇನ್ವೆಸ್ಟರ್, ಅವ್ರು ನಿಖಿಲ್ ಕಾಮತ್ ಅವರು ಏಂಜಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ಬೋದು. ಏಂಜಲ್ಸ್ ಗೋ ಬೈ ಪರ್ಸನಲ್ ರ್ಯಾಪ್. ಆದರೆ ದೊಡ್ಡ ಸಂಸ್ಥೆಗಳು, ಲಾರ್ಜ್ ಇನ್ವೆಸ್ಟ್ಮೆಂಟ್ ಹೌಸಸ್, ಅವ್ರೇನು ಮಾಡ್ತಾರೆ ಅಂತಂದರೆ, ಉದಾಹರಣೆಗೆ ಫಸ್ಟ್ ಅವ್ರೇನು ಮಾಡ್ತಾರೆ, ಒಂದು ಆಡಿಟರ್ನ ಅಪಾಯಿಂಟ್ ಮಾಡ್ತಾರೆ. ಅದನ್ನೇ ಡ್ಯೂ ಡಿಲಿಜೆನ್ಸ್ ಆಡಿಟ್ ಅಂತ ಅಂತೀವಿ. ಅವ್ರು ನಮ್ಮ ಕಂಪ್ನಿಗೆ ಬರ್ತಾರೆ. ಕಂಪ್ನಿಗೆ ಬಂದು A to Z ಚೆಕ್ ಮಾಡ್ತಾರೆ. ಈಗ ನಾಳೆ ಈ ಸಂಸ್ಥೆಗೆ, ನಿಮ್ಮ ಸಂಸ್ಥೆಗೆ ಇನ್ವೆಸ್ಟ್ಮೆಂಟ್ ಬರಬೇಕು ಅಂದರೆ ಎಷ್ಟು ಕುರ್ಚಿ ಇದೆ, ಎಷ್ಟು ಜನ ಎಂಪ್ಲಾಯ್ ಇದ್ದಾರೆ, ಎಷ್ಟು ಟೇಬಲ್ ಇದೆ, ಆ ಟೇಬಲ್ ಯಾರ ಹೆಸರಲ್ಲಿದೆ, ಆಯಿತಾ, ಇಲ್ಲಿ ನೀವು ಗಿಡ ಇದೆಲ್ಲ ಹಾಕಿದ್ದೀರಾ, ಇದಕ್ಕೆ ಇನ್ವಾಯ್ಸ್ ಮಾಡಿ ಎಲ್ಲ ಕರೆಕ್ಟಾಗಿ ರೆಡಿ ಮಾಡಿದ್ದೀರಾ, ಆಯಿತಾ, ಆಮೇಲೆ ಯಾರಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ದೀರಾ, ಹೋದ ವರ್ಷ ಎಷ್ಟು ಸಂಬಳ ಇತ್ತು, ಈ ವರ್ಷ ಎಷ್ಟು ಜಾಸ್ತಿ ಮಾಡಿದ್ದೀರಾ, ಈ ಸಂಸ್ಥೆ ಮೇಲೆ ಏನಾರೋ ಕೇಸ್ ಇದೆಯಾ, ಇದು ಕಂಪ್ಲೀಟ್ ಡ್ಯೂ ಡಿಲಿಜೆನ್ಸ್ ಮಾಡ್ತಾರೆ. ಒಂದು DD ಆಡಿಟ್ ಅಂತ ಅಂತಾರೆ ಇನ್ವೆಸ್ಟ್ಮೆಂಟ್ ಲ್ಯಾಂಗ್ವೇಜಲ್ಲಿ. A to Z ದೇ ವಿಲ್ ಚೆಕ್, ಆಯಿತಾ. ಅದನ್ನು ಆಡಿಟರ್ ಬಂದು ಒಂದು ರಿಪೋರ್ಟ್ ತೆಗಿತಾರೆ. ಆ ರಿಪೋರ್ಟ್ ಬೇಸಿಸ್ ಮೇಲೆ ನಿಮ್ಮ ಕಂಪ್ನಿಯ ಸ್ಥಿತಿಗತಿಗಳು ಅವ್ರಿಗೆ ಗೊತ್ತಾಗುತ್ತೆ. ಜೊತೆಗೆ ಒಂದು ನೆಕ್ಸ್ಟ್ ಹಂತ ಏನು ಅಂದರೆ, ಆಬ್ವಿಯಸ್ಲಿ ಹರ್ಡ್ದಲ್ಲ ವರ್ಡ್ ಏನು, ವ್ಯಾಲ್ಯೂಯೇಷನ್ ಅಂತ. ಈ ವ್ಯಾಲ್ಯೂಯೇಷನ್ ಅನ್ನೋದಕ್ಕೆ ಯಾವುದೇ ರೀತಿ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇಲ್ಲ. ಅದು ಯಾವುದೇ ಸಣ್ಣ ಕಂಪ್ನಿಗೂ 100 ಕೋಟಿ ವ್ಯಾಲ್ಯೂಯೇಷನ್ ಬರ್ಬೋದು. ಕೆಲವೊಂದು ಪ್ರಾಡಕ್ಟ್ಗೆ ಏನಂತಾರೆ, ಇನ್ನೂ ಹೊಸದಾಗೇನೋ ಯೂನಿಕ್ ಪ್ರಾಡಕ್ಟ್ ಇರುತ್ತೆ, ಅದಕ್ಕೆ ಲಕ್ಷಾಂತರ ಕೋಟಿ, ಸಾವಿರಾಂತರ ಕೋಟಿ ವ್ಯಾಲ್ಯೂಯೇಷನ್ ಕಟ್ಟಿರೋಂಥ ಎಕ್ಸಾಂಪಲ್ಗಳಿಗೂ ಇದೆ. ಲಕ್ಷಾಂತರ ಕೋಟಿ ಇರದೇ ಇರ್ಬೋದು, ಬಟ್ ಅಟ್ಲೀಸ್ಟ್ ಒಂದು 100 crores 200 crores ವ್ಯಾಲ್ಯೂಯೇಷನ್ ಕೊಡೋವಂಥ ಉದಾಹರಣೆಗಳು ಕೂಡ ಇದೆ. ಸೊ ಇದಕ್ಕೇನು ಒಂದು ಬೇಸಿಕ್ ಸೈನ್ಸ್ ಇಲ್ಲ ವ್ಯಾಲ್ಯೂಯೇಷನ್ ಅನ್ನೋ ಪದಕ್ಕೆ. ಇಟ್ ಡಿಪೆಂಡ್ಸ್ ಆನ್ ಕೇಸ್ ಟು ಕೇಸ್. ಸೊ ವ್ಯಾಲ್ಯೂಯೇಷನ್ ಅನ್ನೋ ನಿಮ್ಮ ಸಂಸ್ಥೆಗೆ ನೀವು ಒಬ್ಬರು ವ್ಯಾಲ್ಯೂಯೇಟರ್ ಅಂತ ಇರ್ತಾರೆ. ಆ ವ್ಯಾಲ್ಯೂಯೇಟರ್ ಹತ್ರ ಹೋಗಿ ಆ ವ್ಯಾಲ್ಯೂಯೇಷನ್ ಸರ್ಟಿಫಿಕೇಟ್ ಮಾಡಿಸ್ಕೊಬೇಕು. ಈ ಸಂಸ್ಥೆ ಏನು ವ್ಯಾಲ್ಯೂ ಅಂತ. ಅದು ಈಗ ಒಂದು ಆವಾಗ ಕಡಿಮೆ ಇತ್ತು, ಈಗ ಸುಮಾರು ಜನ ಬಂದ್ಬಿಟ್ಟಿದ್ದಾರೆ. ಒಂದು ಆಡಿಟರ್ ಥರ, ಒಂದು ಆಡಿಟ್ ರಿಪೋರ್ಟ್ ಥರ ನಿಮ್ಮ ಸಂಸ್ಥೆಯ ವ್ಯಾಲ್ಯೂಯೇಷನ್ನು ಇಷ್ಟು ಇರುತ್ತೆ ಅಂತ ಅವ್ರು ಡಿಕ್ಲೇರ್ ಮಾಡ್ತಾರೆ. ನಿಮ್ಮ ಟರ್ನ್ ಓವರ್ ಇಂಟು 5x ಇರ್ಬೋದು, ಡಿಪೆಂಡಿಂಗ್ ಆನ್ ಯುವರ್ ಬಿಸ್ನೆಸ್ಸು, ಡಿಪೆಂಡಿಂಗ್ ಆನ್ ಯುವರ್ ಕಾಂಪಿಟೇಟರು, ಮಾರ್ಕೆಟ್ ಸೈಜು, ಪೊಟೆನ್ಷಿಯಲು, ಇವೆಲ್ಲ ಸೇರಿಸಿ ಒಂದು ವ್ಯಾಲ್ಯೂಯೇಷನ್ ಇದು ಕೊಡ್ತಾರೆ. ಸೊ ಇದ್ರ ಬೇಸಿಸ್ ಮೇಲೆ ಅವರು ಏನಂತಾರೆ, ಇನ್ವೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದ್ರ ಮೇಲೆ ಆಗಲೇ ಹೇಳೋದಲ್ಲ, ಬಾಂಧವ್ಯ, ರಸಗುಲ್ಲ ಇವೆಲ್ಲವೂ ಕೂಡ ವರ್ಕ್ ಆಗೇ ಆಗುತ್ತೆ. ಈ ಸ್ಟಾರ್ಟಿಂಗ್ ಯುವಕರು ಪ್ರಶ್ನೆ ಕೇಳ್ತಾ ಹೋದ್ರೆ ನಾವು ಅವ್ರು ಏನೋ ಮಾಡಬೇಕು ಅಂತ ಹೊರಟಿರ್ತಾರೆ. ಅವ್ರು ಹೋಗಿ ಇನ್ವೆಸ್ಟರ್ ಹತ್ರ ಕೇಳ್ತಾರೆ, ಸರ್ ನನಗೆ ಈ ಪ್ಲ್ಯಾನ್ ಇದೆ, ಅಲ್ಲಿ ಪ್ಲ್ಯಾನಿಗೆ ಇನ್ವೆಸ್ಟ್ಮೆಂಟ್ ಕೇಳಕ್ಕೆ ಹೋಗಿರ್ತಾರೆ, ಅಲ್ಲಿ ಅಡ್ವೈಸ್ ಮಾಡಿ ಕಳಿಸ್ತಾರೆ. ಅಂಥ ಸಿಚುಯೇಷನ್ಸ್ ನಿಮ್ಗೆ ಯಾವ್ದಾರು ಕಿವಿಗೆ ಬಿದ್ದಿರೋದು? ಅಲ್ಲ, ಪ್ಲ್ಯಾನಿಗೆ ಅಡ್ವೈಸು ಒಂದೇನು ಅಂದರೆ, ಈಗಿನ ಕಾಂಟೆಕ್ಸ್ಟಲ್ಲಿ ಏನಾಗಿದೆ ಅಂದರೆ, ನೀವು ಕೇಳಿದ ಪ್ರಶ್ನೆ ಸ್ವಲ್ಪ ಬೇರೆ ರೀತಿ ಆನ್ಸರ್ ಮಾಡ್ತೀನಿ. ತುಂಬ ಜನ ಅಡ್ವೈಸರ್ಸ್ ಆಗ್ಬಿಟ್ಟಿದ್ದಾರೆ ಈಗ ಮಾರ್ಕೆಟಲ್ಲಿ. ನಾನು ಅಡ್ವೈಸ್ ಮಾಡ್ತೀನಿ, ನಾನನ್ಕೂ ನನ್ನ ಯಾವತ್ತೂ ಬೋರ್ಡ್ ಹಾಕೊಂಡಿಲ್ಲ, ಚಾರ್ಜ್ ತಗೊಂತಾರೆ ಈಗ. ಚಾರ್ಜ್, ಅದು ಕಾಸು ಬೇರೆ. ಅಡ್ವೈಸರ್ಸ್ ಬೇಕು. ಈಗ ನಾನು ಹೇಳಿದ್ನಲ್ಲ, ಗುರುವಿನ ಸ್ಥಾನದಲ್ಲೇ ಕೂತಿ ನಮಗೆ ಮಾರ್ಗದರ್ಶನ ಕೊಡುವಂಥ ವ್ಯಕ್ತಿಗಳು ಬೇಕು. ಅದನ್ನ ಕರೆಕ್ಟಾಗಿ ಹುಡುಕ್ಬೇಕು ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್. ಇದು ಅಂದರೆ ಈಗ ನಮಗೆ ಹೋಗ್ತಾ ಆಗಲೇ ಸುಮಾರು ಜನ ಹೆಸರುಗಳು ಹೇಳಿದ್ನಲ್ಲ, ಯಾರು ಈ ಅನುಭವದಲ್ಲಿ ಇರ್ತಾರಲ್ಲ, ಆಲ್ರೆಡಿ ಓವರ್ 5 years ಅಹೆಡ್, ಓವರ್ 15 years ಅಹೆಡ್, ಅಂದರೆ ನಮಗೂ 15 ವರ್ಷ ಮುಂದೆ ಇರೋರು, ನಮಗೂ 5 ವರ್ಷ ಮುಂದೆ ಇರೋರು ನಮ್ಗೆ ಅಡ್ವೈಸ್ ಮಾಡಿದ್ರೆ ಕರೆಕ್ಟ್ ಅಡ್ವೈಸ್ ಕೊಡ್ತಾರೆ, ಆ ಫೀಲ್ಡಲ್ಲೇ ಇರೋರು. ಈಗೇನು ಟ್ರೆಂಡ್ ಆಗಿದೆ ಅಂತಂದರೆ,
ಅಡ್ವೈಸರ್ ಅಂತಾನೆ 40-45 ವರ್ಷದ ತನಕ ಒಂದು IT ಕಂಪ್ನಿಲಿ ಅಥವಾ ಕೆಲವು ಸ್ಟಾರ್ಟಪ್ ಅಲ್ಲೇ ಕೆಲಸ ಮಾಡೋರ್ಗೆ ಬಂದಿರ್ತಾರೆ. IT ಕಂಪ್ನಿಲಿ ನಾನು ಅಲ್ಲಿ ಮಾಡಿದೆ, ಇಲ್ಲಿ ಮಾಡಿದೆ, 10 ದೇಶಕ್ಕೆ ಓಡಾಡಿದೆ ಬಂದೆ ಅಂತಂತ ಹೇಳ್ತಾರೆ. ಆದರೆ ಅವರು ಸ್ಟಾರ್ಟಪ್ ಮಾಡಿರಲ್ಲ ಯಾವತ್ತು. 31ನೇ ತಾರೀಕಿಗೆ ಸಂಬಳ ಬರ್ತಾ ಇರತ್ತೆ ಅವ್ರಿಗೆ, ಆಯ್ತಾ. 31ನೇ ತಾರೀಕು ಬೇರೆಯವ್ರಿಗೆ ನಾವು ಸಂಬಳ ಹೇಗೆ ವ್ಯವಸ್ಥೆ ಮಾಡಿ ಕೊಡಬೇಕು ಅನ್ನೋ ಮನಸ್ಥಿತಿನೇ ಬೇರೆ, ಹೌದು ಆಯ್ತಲ್ಲ. ಸೊ ಆದ ಅಡ್ವೈಸರ್ಸ್ ಬೇರೆ. ಆ ಥರ ಅಡ್ವೈಸರ್ಸ್ ಹತ್ರ ಹೋದ್ರೆ ಅವ್ರು ಸುಮ್ಮನೆ ಈ ಸರಿ ಇಲ್ಲ, ಇದೊಂದು ಫುಲ್ ಸ್ಟಾಪ್ ಬೇಕು, ಈ ಕಾಮ ಬೇಕು, ಈ ಟೂಲ್ ಬೇಕು, ಮೆಕೆನ್ಸಿ ರಿಪೋರ್ಟ್ ಬೇಕು, ಅದು ಬೇಕು, ಇದು ಬೇಕು ಅಂತಂತಾರೆ. ಮೆಕೆನ್ಸಿ ಎಲ್ಲ ಈ ಸ್ಟಾರ್ಟಪ್ಗೆಲ್ಲ ಈಗಿನ ಇದಕ್ಕೆ ಬೇಕಾಗಲ್ಲ, ಅಂದರೆ ಇವತ್ತಿಗೂ ಬೇಕಾಗಲ್ಲ ಫಾರ್ ಎಂಟ್ರಿ ಲೆವೆಲ್ ಕಂಪ್ನೀಸ್. ನೀವು ಒಂದು ಹಂತಕ್ಕೆ ಅಮೆಝಾನು, ಫ್ಲಿಪ್ಕಾರ್ಟು ಎಲ್ಲ ಆ ಲೆವೆಲ್ ಬೆಳೆದಾದ್ಮೇಲೆ ನಿಮಗೆ ಬೇಕಾಗ್ಬೋದು. ಈಗ ಆ ಥರ ಕನ್ಸಲ್ಟೆಂಟು ಆ ಥರ ಅಲ್ಲ. ಗುರುವಿನ ಸ್ಥಾನದಲ್ಲಿ ನಿಮ್ಗೆ 5 ವರ್ಷ ಮುಂದೆ ಇರೋರು ಯಾರು ಇದ್ದರೆ ಅವ್ರನ್ನ ಹುಡುಕಿ, ಆಯಿತಾ. ನಿಮ್ಮ ಸ್ನೇಹಿತರು ಯಾರೋ ಇರ್ಬೋದು, ನಿಮ್ಮ ರಿಲೇಷನ್ನಲ್ಲೇ ನೆಟ್ವರ್ಕಲ್ಲಿ ಯಾರೋ ಇರ್ಬೋದು. ಒಂದು 15 ಇಯರ್ಸ್ ಹೆಡ್ ಅಂದರೆ ಒಂದು 15-20 ವರ್ಷ ಮುಂದೆ ಇರ್ತಾರೆ, ಅಥವಾ 25 ವರ್ಷ ಮುಂದೆ ಇರ್ತಾರೆ. ಅವ್ರಿಗೀಗ ಸಾಕಪ್ಪ ನಾವು ಮಾಡಿದ್ದೀವಿ, ಒಂದಿಷ್ಟು ಜನ ಜ್ಞಾನಾರ್ಜನೆ, ನಮ್ಮ ಜ್ಞಾನವನ್ನು ಬೇರೆಯವ್ರಿಗೆ ದಾರಿ ಎರೆಯೋಣ ಅಂತ ಆಲೋಚನೆ ಇರುತ್ತೆ. ಅಂಥವ್ರು ನಿಮಗೆ ಉಪಯೋಗಕ್ಕೆ ಬರ್ತಾರೆ. ನಾವು ಕಂಪ್ನಿಗಳಲ್ಲಿ ಫಂಡ್ ತಗೊಳ್ಬೇಕಾದ್ರೆ ಪ್ರೊಪ್ರೈಟರ್ಶಿಪ್ಗಂತೂ ಗ್ಯಾರಂಟಿ ಸಿಗಲ್ಲ. ಪ್ರೈವೇಟ್ ಲಿಮಿಟೆಡ್ ಯಾವ ಥರ ಫಂಡು ನೀವು ಹೇಳೋದು? ಅಂದರೆ ಯಾವುದೋ ಒಂದು ಕಂಪ್ನಿ ಮಾಡ್ತಾ ಇದ್ದೀನಿ, ಒಂದು ಸಣ್ಣ ಸ್ಮಾಲ್ ಫಂಡ್ ಅಂತ ತೊಗೊಂಡ್ರು ಪ್ರೊಪ್ರೈಟರ್ಶಿಪ್ಗಂತೂ ಗ್ಯಾರಂಟಿ ಸಿಗಲ್ಲ. ಸಿಗೋವಂಥದ್ದು ಪ್ರೈವೇಟ್ ಲಿಮಿಟೆಡ್ಗೆ ಮಾತ್ರ. ಆದರೆ ಪ್ರೈವೇಟ್ ಲಿಮಿಟೆಡಲ್ಲಿ ಯಾರು ಇರಬೇಕು, ಒಂದು ಫ್ಯಾಮಿಲಿ ಇರಬೇಕು ಅಥವಾ ಫ್ರೆಂಡ್ಸ್ ಇರಬೇಕು. ಫ್ರೆಂಡ್ಸ್ ಅಂದರೆ ಲೈಟ್ ಮೈಂಡೆಡ್ ಇರೋವಂಥ. ಆದರೆ ಅಂಥವ್ರು ಹುಡ್ಕೋದು ಹೇಗೆ? ಮೊದಲನೇದು ಏನು ಅಂದರೆ, ನಿಮ್ಗೆ 2 ಪ್ರಶ್ನೆ ಇದೆ ಅದರಲ್ಲಿ. ಪ್ರೊಪ್ರೈಟ್ರಿ ಫರ್ಮ್, ಈಗ ಮನಸ್ಥಿತಿ ಒಬ್ರು ನಾನು ಒಬ್ಬನೇ ವ್ಯಾಪಾರ ಮಾಡಬೇಕು ಅಂತಿದೆ ಅಂತ ಇಟ್ಕೊಳ್ಳೋಣ, ಆಯಿತಾ. ಪ್ರೊಪ್ರೈಟರ್ ಫರ್ಮ್ ಈಗ ಫಂಡಿಂಗ್ ಅಂದರೆ ನೀವು ಸ್ಟಾರ್ಟಪ್ ಟೈಪ್ ಫಂಡಿಂಗ್ ಆದರೆ ಅದು ಬೇರೆ. ಈಗ ರಿಯಲ್ ಎಸ್ಟೇಟ್ ಯಾರೋ ಬಿಸ್ನೆಸ್ ಮಾಡ್ತಾ ಇದ್ದಾರೆ, 100 ಕೋಟಿ 200 ಕೋಟಿ 300 ಕೋಟಿ ಟರ್ನ್ ಓವರ್ ಮಾಡ್ತಾರೆ. ಅವ್ರದ್ರಲ್ಲೂ ಪ್ರೊಪ್ರೈಟ್ರಿ ಫರ್ಮಲ್ಲೇ ಒಂದು ಪ್ರೊಪ್ರೈಟ್ರಿ ಫರ್ಮ್ ಇನ್ನೊಂದು ಪ್ರೊಪ್ರೈಟ್ರಿ ಫರ್ಮ್ ಜೊತೆ ಅಗ್ರಿಮೆಂಟ್ ಮಾಡುವಂಥ ವ್ಯವಸ್ಥೆ ಕೂಡ ಇರುತ್ತೆ. ಅವ್ರಿಗೇನು ಫಂಡಿಂಗ್ ಸಿಗಲ್ಲ ಅಂತೇನಿಲ್ಲ, ಅಥವಾ ಬ್ಯಾಂಕ್ ಫಂಡಿಂಗ್ ಸಿಗ್ಬೋದು. ಬೇರೆ ಬೇರೆ ರೀತಿ ಮೆಕ್ಯಾನಿಸಮ್ಸ್ ಆರ್ ದೇರ್ ಫಾರ್ ದೆಮ್ ಆಲ್ಸೋ ಟು ರೈಸ್ ದೇರ್ ಮನಿ. ಎರಡನೇದು, ನೀವು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಒಬ್ಬರು ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್ ಮಾಡಬೇಕು. ನನಗೇನು ಏನೋ ಸ್ಟಾರ್ಟಪ್ ಮಾಡಬೇಕು ಅವೆಲ್ಲ ಇಲ್ಲಪ್ಪ, ದೊಡ್ಡದಾಗಿ ಮಾಡಬೇಕು ಅಂತಿಲ್ಲ. ನಾನು ನನ್ನ ಫ್ಯಾಮಿಲಿ ಬಿಸ್ನೆಸ್ಸು ಒಂದು ಹಂತಕ್ಕೆ ಶುರು ಮಾಡ್ತೀನಿ, ಮುಂದಕ್ಕೆ ದೊಡ್ಡದಾದಾಗ ನೋಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಇರೋರು ಯಾರು ಒಬ್ಬರು ನಿಮ್ಗೆ ಬೇಕಾದವ್ರನ್ನ ಪ್ರೈವೇಟ್ ಲಿಮಿಟೆಡ್ ಫರ್ಮಲ್ಲೇ ಡೈರೆಕ್ಟರ್ ಮಾಡೋದು ಸಹಜ ಪ್ರಕ್ರಿಯೆ ಇವತ್ತಿನ ಡೇಟ್ಗೆ ಇರೋದು. ಮನೆಯಿಂದ ಯಾರು ಕೆಲವರು ಅಪ್ಪನ್ ಮಾಡ್ತಾರೆ, ಕೆಲವರು ಮನೆಯವರ ಚಿಕ್ಕಪ್ಪನ್ ಮಾಡ್ತಾರೆ, ಕೆಲವರು ಅಣ್ಣನ್ ಮಾಡ್ತಾರೆ, ಬೇರೆ ಬೇರೆ ರೀತಿ ಏನೋ ಒಂದು ಲೆಕ್ಕಾಚಾರ ಹಾಕಿ ಮಾಡ್ತಾರೆ ಪ್ರೈವೇಟ್ ಲಿಮಿಟೆಡ್. ಅದು ಕೂಡ ಒಂದು ಪ್ರೊಪ್ರೈಟರ್ಶಿಪ್ ಇದ್ದಂಗೆ. ಅದು ನಾಳೆ ಏನು ಅದಕ್ಕೆ ಚಿಕ್ಕಪ್ಪ ಮತ್ತೆ ನಾನು ಫಂಡಿಂಗಲ್ಲಿ ಇದ್ದೀವಿ ಅಂತಂದರೆ ಅದಕ್ಕೇನು ಫಂಡಿಂಗ್ ಬರಲ್ಲ ಅದಕ್ಕೆ, ಓಕೆ. ಯಾಕೆಂದರೆ ಫಸ್ಟ್ ನಿಮಗೆ ಕೇಳೋದೆ ಯಾರ್ಯಾರಿದ್ದಾರೆ ಅಂತ. ನಾನು ಹೇಳ್ತಾರೆ ಸ್ಟಾರ್ಟಪ್ ಟೈಪ್ ಫಂಡಿಂಗ್. ಅದೇ ನೀವು ಅಂದರೆ ಉದಾಹರಣೆ, ನೀವು ಮತ್ತು ನಿಮ್ಮ ಚಿಕ್ಕಪ್ಪ ಶೇರ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ಅದು ಒಳ್ಳೆ ಟರ್ನ್ ಓವರ್ ಇತ್ತು ಕಂಪ್ನಿ, ಬ್ಯಾಂಕ್ಸ್ ವಿಲ್ ಫಂಡ್ ಇಟ್. ಅಥವಾ ಯಾವುದೋ ಒಂದು ಬಿಸ್ನೆಸ್ ಆಪರ್ಚುನಿಟಿ ಬಂತು, ಅಗ್ರಿಮೆಂಟ್ ಇದೆ, ವರ್ಕ್ ಆರ್ಡರ್ಸ್ ಇದೆ, ಸಮ್ ಇನ್ವೆಸ್ಟರ್ ವಿಲ್ ಫಂಡ್ ಇಟ್ ಫಾರ್ ದಟ್ ಪ್ರಾಜೆಕ್ಟ್ ಫೈನಾನ್ಸಿಂಗ್ ಮಾಡ್ಬೋದು. ಅದು ಬೇರೆ. ನೀವು ಕೇಳಿರೋದು ಕೊನೆಯ ಹಂತದ ಬಿಗ್ ಸ್ಟಾರ್ಟಪ್ಗೆ, ಅಲ್ಲಿ ಏನಂತಾರೆ, ಒಂದು ಪ್ರಾಪರ್ ಇಕೋಸಿಸ್ಟಮ್ ಇರಬೇಕು. ಈಗ ಅಲ್ಲಿ ಉದಾಹರಣೆಗೆ ಇಬ್ಬರು ಅಣ್ಣ ತಮ್ಮಂದ್ರೇನೆ ಒಂದು ಕಂಪ್ನಿ ಮಾಡಿದ್ದಾರೆ, ಪ್ರೊಫೆಷ್ನಲ್ ಆಗಿ ರನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಫಂಡ್ ರೈಸ್ ಮಾಡಿದ್ದಾರೆ, ಆಗ್ಬೋದು. ಸ್ಕೇಲ್ ಮಾಡೋ ಮನಸ್ಥಿತಿ ಇರ್ಬೋದು. ನೀವೇ ಆಗಲಿ ಹೇಳಿದ್ರಿ ಝೀರೋದಾ ಇಸ್ ರನ್ ಬೈ 2 brothers ಓನ್ಲಿ. ಟುಡೇ ದೇ ಹ್ಯಾವ್ ನಾಟ್ ಈವನ್ ಡೈಲ್ಯೂಟೆಡ್ ಸಿಗ್ನಿಫಿಕೆಂಟ್. ಅವ್ರ ಪಬ್ಲಿಕ್ ಲಿಸ್ಟಿಂಗ್ ಹೋಗುವಂಥ ಆಲೋಚನೆನೂ ಇಲ್ಲ. ಅವ್ರ ಫಂಡಿಂಗ್ ಪ್ಯಾಟರ್ನ್ ನನಗೆ ಗೊತ್ತಿಲ್ಲ, ಏನು ಒಳಗಡೆ ಎಷ್ಟು ಫಂಡ್ ರೈಸ್ ಮಾಡಿದ್ದಾರೆ ಇನಿಷಿಯಲ್ ಡೇಸ್ ಅಲ್ಲ ಅಂತ. ಸಮ್ ಇನ್ವೆಸ್ಟರ್ಸ್ ಕೂಡ ಇವನ್ ಫಂಡೆಡ್ ದೆಮ್, ರನ್ ಬೈ 2 brothers ಓನ್ಲಿ ಅಲ್ವಾ. ಸೊ ಆ ಥರ ಏನು ಅಣ್ಣ ತಮ್ಮ ಮಾಡೋಕ್ಕಾಗಲ್ಲ ಅಂತಲ್ಲ. ಬಟ್ ಒಂದು ಕೋರ್ ಪ್ರಿನ್ಸಿಪಲ್ ಏನು ಅಂದರೆ, ಈ ಸ್ಪೀಡ್ ಡೇಟಿಂಗ್ ಟೈಪು ಸ್ಟಾರ್ಟಪ್ ಡೇಟಿಂಗ್ ಥರ ಹೋಗಿ ಏನೋ ಇವತ್ತೇ ಯಾರನ್ನೋ ಭೇಟಿ ಆದೆ, ನಾಳೆ ಬೆಳಗ್ಗೆ ಪ್ರೈವೇಟ್ ಲಿಮಿಟೆಡ್ ಮಾಡ್ಬಿಟ್ಟೆ ಅಂಥದ್ದು ಯಾವತ್ತು. ಯಾಕೆಂದರೆ ಮನಸ್ತಾಪ ಬಂದೇ ಬರುತ್ತೆ. ಒಂದು ವ್ಯಕ್ತಿ ಜೊತೆಗೆ ಇನ್ನೊಬ್ಬರು ವ್ಯಕ್ತಿ ಜೊತೆಗೆ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ವೇವ್ ಲೆಂತ್ ಸೆಟ್ ಆಗಬೇಕು. ಯೂಶಲಿ ಮೋಸ್ಟ್ ಸಕ್ಸಸ್ಫುಲ್ ಆಂಟರ್ಪ್ರಿನರ್ಸ್ ಆರ್ ಸ್ಟಾರ್ಟಪ್ಸ್ ಆರ್ ರನ್ ಬೈ ಫ್ರೆಂಡ್ಸ್ ಹೂ ಹ್ಯಾವ್ ನೋನ್ ಈಚ್ ಅದರ್ ಫ್ರಮ್ ಮೆನಿ ಇಯರ್ಸ್. ಅಂದರೆ 10 ವರ್ಷದಿಂದ ಗೊತ್ತು. ಫ್ಲಿಪ್ಕಾರ್ಟ್ ಇರ್ಬೋದು, ಮಿಂತ್ರಾ ಇರ್ಬೋದು, ಅಥವಾ ಝೀರೋದಾ ಫ್ರೆಂಡ್ಸ್ ಇದ್ದವರು ಅಣ್ಣ ತಮ್ಮಂದ್ರವ್ರು ನೋನ್ ಈಚ್ ಅದರ್ ಫ್ರಮ್ ಮೆನಿ ಇಯರ್ಸ್.
ಇಂಡಿವಿಜುವಲ್ ಬೇಸಿಸ್ ಮೇಲೂ ವರ್ಕ್ ಆಗಿದೆ. ಈಗ ಪೇಟಿಎಂ ವಿಜಯಶೇಖರ್ ಶರ್ಮಾ ಅವರು ಸಿಂಗಲ್ ಬ್ರ್ಯಾಂಡೆಡ್ ಆಂಟರ್ಪ್ರಿನರ್. ಅದು ಆಗುತ್ತೆ, ಆಗಲ್ಲ ಅಂತಲ್ಲ, ಆಯ್ತಾ, ಆಗುವ ಸಾಧ್ಯತೆ ಇಲ್ಲ ಅಂತಲ್ಲ. ಬಟ್ ಜನರಲಿ ಲಾರ್ಜ್ ಇನ್ವೆಸ್ಟರ್ಸು, ನೀವು ಕೇಳಿದ ಪ್ರಶ್ನೆಗೆ ಇನ್ನೊಂದು ರೀತಿ ಆನ್ಸರ್ ಕೊಡಬೇಕು ಅಂದರೆ, ಲಾರ್ಜ್ ಇನ್ವೆಸ್ಟರ್ಸ್ ಏನು ನೋಡ್ತಾರೆ ಅಂದರೆ, ಒಬ್ಬ ಏನಾರು ಆಗೋಯ್ತು ಬಿಟ್ಟೋದ ಅಥವಾ ಏನೋ ಮಾಡ್ಬಿಟ್ಟ ಅಂದರೆ ಇನ್ನೊಬ್ಬ ಯಾರೋ ನಡ್ಸಕ್ಬೇಕು, ಇನ್ನೊಬ್ರು ನಡ್ಸಕ್ಬೇಕು ಅಥವಾ ಇನ್ನೊಬ್ರು ನಡ್ಸಕ್ಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇನ್ನೊಬ್ರು ಇರಬೇಕು ಅನ್ನೋ. ಈ ಕಂಪನಿ ಪ್ರೊಫೈಲ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಪ್ರೊಫೈಲ್ ಇಸ್ ನಥಿಂಗ್ ಎಲ್ಸ್ ಬಟ್ ನೀವು ಟ್ರ್ಯಾಕ್ ರೆಕಾರ್ಡು. ಸೊ ಟ್ರ್ಯಾಕ್ ರೆಕಾರ್ಡ್ ಏನಿದೆಯೋ ಅದೇ ಕಂಪ್ನಿ ಪ್ರೊಫೈಲು. ಅದನ್ನು ಏನು ವರ್ಡ್ ಡಾಕ್ಯುಮೆಂಟಲ್ಲಿ ಪ್ರಿಂಟ್ ಮಾಡಿ ವೆಬ್ಸೈಟ್ ಮಾಡೋದು ಈಸ್ ಓನ್ಲಿ 2% ಆಫ್ ದಿ ಆ್ಯಕ್ಟಿವಿಟಿ. ನೀವು ಇಷ್ಟು ದಿವಸ ಬೆಳೆದು ಬಂದು ಹಾದಿ ಕರೆಕ್ಟಾಗಿ ಅಲ್ಲಿ ಹಾಕಿದರೆ ಮತ್ತು ಆಸ್ಪಿರೇಷನ್ಸ್ ಆಫ್ ದಿ ಕಂಪ್ನಿ ಪ್ರೊಫೈಲ್ ಅಂದರೆ, ನಾನು ಮುಂದಕ್ಕೆ ಏನು ಮಾಡ್ತೀನಿ, ನನ್ನಲ್ಲಿ ಏನು ಸಾಮರ್ಥ್ಯ ಇದೆ, ಮುಂದಕ್ಕೆ ಏನು ಮಾಡುವ ಸಾಮರ್ಥ್ಯ ಇದೆ, ಪ್ಲಸ್ ಆ್ಯಸ್ ಅ ವೆಂಡರ್ಗೆ ನಿಮಗೇನು ಡಿಲಿವರ್ ಮಾಡ್ತೀನಿ, ನಾನು ಮಾರ್ಕೆಟ್ಗೆ ಏನು ಡಿಲಿವರ್ ಮಾಡ್ತೀನಿ ಅಥವಾ ವೆಂಡರ್ಗೆ ಏನು ಡಿಲಿವರ್ ಮಾಡ್ತೀನಿ ಅನ್ನೋ ಕ್ಲಾರಿಟಿ ಇತ್ತು ಅಂದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಿಲ್ಲದೇ ನಿಮ್ಗೆ ಯಾರೇ ನಾಳೆ ಈಗ ನೀವೇ ಏನೋ ಒಂದು ಕೊಂಡ್ಕೊಳ್ಳೋಕೆ, ಒಂದು ತರಕಾರಿ ಕೊಂಡ್ಕೊಳ್ಳೋದಕ್ಕೂ ಈಗ ಹೋಗ್ಬಿಟ್ಟು ಗೂಗಲ್ ಮಾಡಿ ರಿವ್ಯೂಸ್ ನೋಡ್ತಾರೆ. ಅಂದರೆ ಉದಾಹರಣೆ ಬಂದ್ಬಿಟ್ಟಿದೆ ಅಲ್ಲಿ, ಈಗ ಯಾವುದೋ ಇಲ್ಲೆಷ್ಟಿದೆ ರೇಟು, ಅಲ್ಲೆಷ್ಟಿದೆ ರೇಟು, ಅಥವಾ ಒಂದು ಮಸಾಲ ಪುರಿ ತಿನ್ನಬೇಕು ಅಂತಂದರೆ ಇಲ್ಲಿ ರಿವ್ಯೂಸ್ ಎಷ್ಟಿದೆ, ಅಲ್ಲಿ ರಿವ್ಯೂಸ್ ಎಷ್ಟಿದೆ, ಆ ಮನೆ. ಸೊ ದಟ್ ಇಸ್ ಆಲ್ಸೋ ಪ್ರೊಫೈಲ್ ಅಲ್ವಾ, ಕಂಪ್ನಿ ಪ್ರೊಫೈಲೇ ತಾನೇ ಅದು. ಆ ಮಸಾಲ ಪುರಿ ಅಂಗಡಿ ಒಂದು ಪ್ರೊಫೈಲ್ ತಾನೇ ಅದು. ಅವ್ನಿಗೇನು ರಿವ್ಯೂಸ್ ಬಂದಿದೆ, ಎಷ್ಟು ಖಾರ ಹಾಕಿದ್ದಾನೆ, ಅದು ಬರೆದಿರ್ತಾರೆ ಜನ ಅಲ್ಲಿ. ಸೊ ಪ್ರೊಫೈಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ. ಈ ಬಿಸ್ನೆಸ್ ಮಾಡಬೇಕಾದ್ರೆ ಬರೋವಂಥ ಕನ್ಫ್ಯೂಷನ್ ಸ್ಟೇಜ್ಗಳು ಯಾವ್ದು? ಕನ್ಫ್ಯೂಷನ್ ಅನ್ನೋದು ನ್ಯಾಚುರಲ್ ಆಗಿ ಇದ್ದೇ ಇರುತ್ತೆ. ಅಂದರೆ ನಿಮಗೆ ಕ್ಲಾರಿಟಿ ಆಫ್ ಥಾಟ್ ಟು ಎಕ್ಸಿಕ್ಯೂಟ್ ಯುವರ್ ಆಸ್ಪಿರೇಷನ್ಸ್. ಗೋಲ್ ಅನ್ನೋದು ಆಸ್ಪಿರೇಷನ್ ಅಂದರೆ ನನಗೆ ಈ ವ್ಯಾಪಾರ ಮಾಡಬೇಕು, ಈ ಫೀಲ್ಡಲ್ಲಿ ಮಾಡಬೇಕು ಅನ್ನೋದು ಇರುತ್ತೆ. ಆ ಕ್ಲಾರಿಟಿ ಇರಬೇಕು. ಮಧ್ಯ ಇರುತ್ತೆ, ಈ ಕಸ್ಟಮರ್ ಬೆಳಗ್ಗೆ ಹೋಗೋದಾ, ಇವ್ರ ಹತ್ರ ಹೋಗೋದಾ, ಅಥವಾ ಇವ್ರು ನಮಗೆ ಹೋದರೆ 10 ರೂಪಾಯಿ ಕೊಡ್ತಾರಾ, ಇಲ್ಲಿ ಹೋದರೆ 15 ರೂಪಾಯಿ ಕೊಡ್ತಾರಾ, ನಮ್ಮ ಟೈಮ್ ಏನಂತಾರೆ ಎಲ್ಲಿ ಕೊಡ್ಬೇಕು ಜಾಸ್ತಿ, ನಮ್ಮ ಹತ್ರ ರಿಸೋರ್ಸಸ್ ಕಡಿಮೆ ಇರುತ್ತೆ, ಅಥವಾ ಇಬ್ಬರು ಕಸ್ಟಮರ್ಸ್ನ ತಗೊಂಡ್ರೆ ಎಷ್ಟು ಬಂಡವಾಳ ಹಾಕಿ ಇಬ್ಬರೂ ಮ್ಯಾನೇಜ್ ಮಾಡೋಕ್ಕಾಗತ್ತಾ. ಈ ಥರ ಕನ್ಫ್ಯೂಷನ್ಸ್ ಸಹಜ. ಅದಕ್ಕೆ ಆಂಟ್ರಪ್ರಿನರ್ ಹ್ಯಾಸ್ ಟು ಹ್ಯಾವ್ ದ ಆನ್ಸರ್ಸ್ ಟು ರನ್ ದಟ್ ಏನಂತಾರೆ ಬಿಸ್ನೆಸ್. ಅದು ಅವ್ರು ನಿರ್ಣಯ ಮಾಡಬೇಕು. ಈಗ ನಾನು ಭಾಳ ಹಿಂದೆ ಕೇಳಿದ್ದೆ, ಫಣೀಶ್ ಹೆಸರು ಎಡಿಟ್ ಮಾಡಿದ್ವಿ, ಅದು ಯಾರೋ ಒಬ್ಬರು ಸೀನಿಯರ್ ಎಂಪ್ಲಾಯಿ ಒಬ್ರನ್ನ ಇನ್ಫೋಸಿಸಿಂದ ಹೊರಗೆ ಹಾಕಿದ್ರು. ಏನೋ ಒಂದು ಇಶ್ಯೂ ಆಗಿತ್ತು. ಆವಾಗ ನಾರಾಯಣ ಮೂರ್ತಿ ಅವ್ರು ಬಂದು ಹೇಳಿದ್ರು, ಅವ್ರನ್ನ ಹೊರಗೆ ಹಾಕಿದ್ರೆ 80% ಆಫ್ ಅವ್ರದ್ದು ಬಿಸ್ನೆಸ್ ಜನರಲ್ ಎಲೆಕ್ಟ್ರಿಕ್ ಇಂದ ಬರ್ತಾ ಇತ್ತಂತೆ. ಆ ಕ್ಲೈಂಟನ್ನ ಈ ಹೊರಗಾಕಿದ್ದ ಯಾರಂತಾರೆ ವ್ಯಕ್ತಿ ಯಾರಿದ್ರಲ್ಲ ಅವರೇ ಮ್ಯಾನೇಜ್ ಮಾಡ್ತಾ ಇದ್ವಿ. ಬಟ್ ಅವ್ರು ಡಿಸಿಷನ್ ತಗೊಂಡ್ರು. 80% ಅನ್ನೋದು ನನಗೆ ಗೊತ್ತಿರೋದು, ಬಟ್ ಅಟ್ಲೀಸ್ಟ್ 50% ಇತ್ತು ಅಂತ ಅನ್ಕೊಂತೀನಿ. ಮೇ ಬಿ 50 ಇರ್ಬೋದು, ಅದು 80, ಬಟ್ ಫಾರ್ ಸಚ್ ಅ ಲಾರ್ಜ್ ಕಂಪ್ನಿ ಇಟ್ಸ್ ಅ ಬಿಗ್ ನಂಬರ್. ಆದರೂ ಆ ನಿರ್ಣಯ ತಗೊಂಡ್ರು ಅವ್ರು, ಇಲ್ಲ ಇದು ಬೇಡ, ಇದು ಸರಿ ಇಲ್ಲ, ಅಲ್ಲಿ ಏನಾಗಿರೋ ತಪ್ಪು ನಾವು ಮ್ಯಾನೇಜ್ ಮಾಡ್ತೀವಿ, ಇದನ್ನೇ ಏನಂತಾರೆ ನಮಗದ್ರ ವೈಚಾರಿಕವಾಗಿ ಅದೇನೋ ಅವ್ರಿಗೆ ಸರಿ ಇಲ್ಲ ಅಂತ ಅನ್ನಿಸ್ತು. ಸೊ ಆ ಥರ ಡಿಸಿಷನ್ಸು, ಕನ್ಫ್ಯೂಷನ್ಸು ನ್ಯಾಚುರಲ್ ಆಗಿ ಇದ್ದೇ ಇರುತ್ತೆ. ಸೊ ಆ ಕನ್ಫ್ಯೂಷನ್ಸ್ನ ಮೀರಿ ಬರೋದು ಮೇನ್ ಡಿಸಿಷನ್ ಮೇಕರ್ ಯಾರು ಇರ್ತಾನಲ್ಲ ಒಂದು ಕಂಪ್ನಿ. ಒಬ್ಬ ಮಲ್ಟಿಪಲ್ ಪೀಪಲ್ ಕುಡ್ ಬಿ ಪಾರ್ಟ್ನರ್ಸ್ ಇನ್ ಇಟ್, ಬಟ್ ಬಕ್ ಸ್ಟಾಪ್ಸ್ ಇನ್ ಒನ್ ಮೇನ್ ಪರ್ಸನ್. ಅದು ಒಬ್ಬ ಮೇನ್ ಪರ್ಸನ್ ನಿರ್ಣಯ ಮಾಡೋ ಅಂತ ಒಬ್ಬ ಇರಬೇಕು. ಈ ಬಿಸ್ನೆಸ್ ಅಂತ ಬಂದಿದ ತಕ್ಷಣ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ಈ ಫೈನಾನ್ಷಿಯಲ್ ಡಿಸಿಪ್ಲಿನ್ಗೆ ನಾವು ಈಗ ಹೇಳೋದು ಭಾಳ ವರ್ಷಗಳಾಗಿದೆ ಘಟನೆ ಆಗಿ. ನಮ್ಮ ಕಂಪ್ನಿಗೆ ಇನ್ನೊಬ್ರು ಕಾಂಪಿಟೇಟರ್ ಇದ್ರು, ಗ್ರೂಪಾನ್ ಅಂದ್ಬಿಟ್ಟು ಒಂದು ಫಾರಿನ್ ಕಂಪ್ನಿ. ಅದು ಅವರು ಇಂಡಿಯಾ ಕ್ಲೋಸ್ ಮಾಡ್ಕೊಂಡು ಹೋದ್ರು. ಅದು ಹೇಳದ್ನಲ್ಲ, ಝೋವಿಯಿಂದ ಲಿಟಲ್ಗೆ ಟ್ರಾನ್ಸಿಷನ್ ಆಗ್ತಾ ಇತ್ತು ಅವಾಗ. ಸೊ ನಮ್ಮ ಕಾಂಪಿಟೇಟ್ರು ಗ್ರೂಪಾನ್ ಒಬ್ರು CEO ಇದ್ರು, ನೀವು ನೋಡಿರ್ತೀರ ಅವ್ರ ಪಾಡ್ಕಾಸ್ಟ್ಗಳು. ಅಂಕುರ್ ವಾರಿಕು ಅಂತ ಒಬ್ರು ವೆರಿ ಪಾಪ್ಯುಲರ್ ಪಾಡ್ಕಾಸ್ಟರು. ಈ ವಾಸ್ ದ CEO ಆಫ್ ದಟ್ ಕಂಪನಿ. ಅವರು ಒಂದಿಷ್ಟು ಫಂಡಿಂಗ್ ರೇಸ್ ಮಾಡಿದ್ರು, ನಾವು ರೇಸ್ ಮಾಡಿದ್ವಿ. ಸೈಜಬಲ್ ಅಮೌಂಟ್, ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, ಒಂದು ಸೈಜಬಲ್ ಅವ್ರ ಅಮೌಂಟ್ಸ್ ವರ್ ರೇಸ್ಡ್. ಇವೆಂಚುಲಿ ಏನಾಯಿತು ಅಂದರೆ, ಅವರು ಖರ್ಚು ನಮಗೂ ಮಲ್ಟಿಪಲ್ ಅಂದರೆ ಒಂದು 3 times ಜಾಸ್ತಿ ಖರ್ಚಿತ್ತು. ಓಕೆ, ಅವರು 1.5 ವರ್ಷದಲ್ಲೇ 18 ತಿಂಗಳಲ್ಲೇ ಅವರು ಆಲ್ಮೋಸ್ಟ್ ಇದ್ದಿದ್ದ ಫಂಡಿಂಗ್ ಎಲ್ಲ ಖಾಲಿ ಆಗ್ತಾ ಬಂತು ಅವ್ರಿಗೆ. ನಮ್ಮ ಹತ್ರ ಇನ್ನೂ ನಾವು ಸ್ವಲ್ಪ ಈ ಏನಂತಾರೆ
ಸರಳ ಸಜ್ಜನಿಕೆ ಜನ ನಾವಿದ್ದಿದ್ದು, ತುಂಬ ಫ್ಯಾನ್ಸಿ ಜನ ಇತ್ತಿರಲಿಲ್ಲ. ಯಾರಿಗೂ ನಮಗೇನು ನಮ್ಮ ಫೌಂಡಿಂಗ್ ಟೀಮಲ್ಲೇ ಹೀಗಿರಬೇಕು, ಹೆಲಿಕಾಪ್ಟ್ರಲ್ಲಿ ಓಡಾಡಬೇಕು ಅಂದರೆ ಆ ಥರ ಯಾವುದೇ ರೀತಿ ಮನಸ್ಥಿತಿ ಇರೋರು ಇರ್ತಿರ್ಲಿಲ್ಲ. ಫ್ಯಾನ್ಸಿ ಲೈಫ್ ಸ್ಟೈಲ್ ಅಂತಾರಲ್ಲ. ಸೊ ನಮ್ಮ ಟೀಮ್ ಹಾಗಿದ್ದರಿಂದ ಖರ್ಚು ಕೂಡ ಕಡಿಮೆ ಇತ್ತು. ಸ್ಟಾಫ್ ಎಂಪ್ಲಾಯ್ ಖರ್ಚು ಈ ಥರದ್ದು ಹಂಗಂದ್ರೆ ಏನು ಕೊಡ್ತೀವಿ. ಇಟ್ಸ್ ನಾಟ್ ದಟ್ ವಿ ಆರ್ ನಾಟ್ ಪೇಯಿಂಗ್, ವಿ ಆರ್ ನಾಟ್ ಬೀಯಿಂಗ್ ವೆರಿ ಲ್ಯಾವಿಶ್. ಸೊ ಇವೆಂಚುಲಿ ಏನಾಯಿತು, ದೇ ರ್ಯಾನ್ ಔಟ್ ಆಫ್ ಮನಿ. ಅವ್ರ ದುಡ್ಡು ವೆನ್ ದೇ ರ್ಯಾನ್ ಔಟ್ ಆಫ್ ಮನಿ ಏನಾಯಿತು, ನಮ್ಮ ಕಂಪ್ನಿಗೆ ಅವಕಾಶ ಸಿಕ್ತು ಕಿ ಅವ್ರನ್ನ ಏನಂತಾರೆ ಅಕ್ವೈರ್ ಮಾಡಿ ಅಂತಂದ್ಬಿಟ್ಟು, ಆ ಕಂಪ್ನಿನ ಅಕ್ವೈರ್ ಮಾಡಿ ಅಂತ. ನಾವು ಇಲ್ಲ ಏನಂತಾರೆ ವಿ ಹ್ಯಾಡ್ ಡನ್ ಅವರ್ 3-4 years. ಇವೆಂಚುಲಿ ದ ಬೋರ್ಡ್ ಅಂಡ್ ಇವರು ದೇ ಟುಕ್ ಅ ಕಾಲ್ ದಟ್ ಲೆಟ್ ದೆಮ್ ರನ್ ದ ಶೋ, ವಿ ವಿಲ್ ಟೇಕ್ ಎನ್ ಎಕ್ಸಿಟ್ ಅಂತ. ಅಂದರೆ ನಾವು ಲಿಟಲ್ ಮತ್ತು ಝೋ ಯಾವ ನಡೆಸ್ತಾ ಇತ್ತಲ್ಲ ಟೀಮ್, ಅವ್ರು ಹೊರಗೆ ಬಂದ್ವಿ. ಅವ್ರು ವಾರಿಕು ಮತ್ತು ಅವ್ರ ತಂಡ ನಿಯರ್ ಬೈ ಅವರು 2 ಕಂಪ್ನಿ ನಡೆಸ್ಕೊಂಡು ಹೋದ್ರು. ಓಕೆ, ಸೊ ಫಿಸ್ಕಲ್ ಡಿಸಿಪ್ಲಿನ್ ಅನ್ನೋದಕ್ಕೆ ಹೊರಗಿನ ಜಗತ್ತಿಗೆ ಬೇರೆ ರೀತಿ ಏನೇ ಇರ್ಬೋದು. ಅಂದರೆ ಒಂದು ಲ್ಯಾವಿಶ್ ಆಗಿ ಖರ್ಚು ಮಾಡೋದು, ತುಂಬ ಏನಂತಾರೆ ದಿನನಿತ್ಯ ಪಾರ್ಟಿಗಳು ಮಾಡೋದು, ಅಥವಾ ಎಲ್ಲರಿಗೂ ಡೈಲಿ ಫ್ಯಾನ್ಸಿ ಊಟಗಳು ಹಾಕ್ಸೋದು, ಎಲ್ಲ ಎಂಪ್ಲಾಯಿಗಳಿಗೂ ದಿನಕ್ಕೆ 2-3 ಲಕ್ಷ ರೂಪಾಯಿ ಊಟ ಹಾಕ್ಸೋ ಅಂಥದ್ದು ಅವೆಲ್ಲ ಮಾಡ್ತು ಅಂತಂದರೆ ಹಂಗನ್ಬಿಟ್ಟು ಕಂಪ್ನಿದವ್ರದ್ದು ಇಡ್ತು ಅಂದರೆ ಊಟ ಹಾಕ್ಸ್ಬಾರ್ದು ಅಂತಲ್ಲ. ನಿಮ್ಮ ಇತಿಮಿತಿಗಳನ್ನ ನೋಡಿ ಮಾಡಬೇಕು ಅನ್ನೋದು ಒಂದು ಚೌಕಟ್ಟು ಹಾಕದೆ ಹೋದರೆ ಕ್ಯಾಶ್ ಫ್ಲೋ ವಿಲ್ ಗೋ ಅವೇ. ಕ್ಯಾಶ್ ಫ್ಲೋ ವಿಲ್ ಗೋ ಅವೇ. ಯಾರು ಕ್ಯಾಶ್ ಫ್ಲೋ ಆಗಲಿ ಹೇಳೋದಲ್ಲ, ಕ್ಯಾಶ್ ಫ್ಲೋ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕ್ಯಾಶ್ ಫ್ಲೋ ಇಲ್ಲ ಅಂದರೆ ಕಂಪ್ನಿ ವಿಲ್ ಡೈ. ಕಂಪನಿಗಳನ್ನ ಮಾಡಬೇಕಾದ್ರೆ, ಕಂಪನಿ ಅಥವಾ ಒಂದು ಬಿಸ್ನೆಸ್ ಏನೇ ಮಾಡಬೇಕಂದ್ರೆ ಸಾಲ ತಗೊಳ್ಳೋವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಕ್ಯಾಶ್ ಫ್ಲೋ ಅಂತ ಹೇಳೋದು ಎಲ್ಲಿ ಬೇಕಾದ್ರೆ ಬರ್ಬೋದು. ನಿಮ್ಮ ಪರ್ಸ್ನಲ್ ಮನಿಯಿಂದ ಬರ್ಬೋದು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಾಕಿರ್ಬೋದು, ಅಥವಾ ಬಿಸ್ನೆಸ್ಸು ಸಾಲ ತಗೊಬೋದು. ಈ ಕೆಲವು ಬಿಸ್ನೆಸ್ಸಸ್ಗೆ ಸಾಲ ಬೇಕೇ ಬೇಕು. ಅಂದರೆ ನಿಮಗೆ ಬ್ಯಾಂಕ್ ಕ್ರೆಡಿಟ್ ಇಲ್ಲದೇ ಸುಮಾರು ಬಿಸ್ನೆಸ್ಸಸ್ ಫಂಕ್ಷನ್ ಮಾಡೋಕ್ಕಾಗಲ್ಲ. ಈಗ ಕೆಲವು ಸುಮಾರು ಈಗ ಟ್ರೇಡಿಂಗ್ ಬಿಸ್ನೆಸ್ ಇರುತ್ತೆ, 100 ಕೋಟಿ ದವಸ ಧಾನ್ಯಗಳು ಇಲ್ಲಿಂದ ತಗೊಂಡು ಎಕ್ಸ್ಪೋರ್ಟ್ ಮಾಡ್ತಾ ಇರ್ಬೋದು. ಅದಕ್ಕೆಲ್ಲ ಒಂದಿಷ್ಟು ಕ್ರೆಡಿಟ್ ಸಿಸ್ಟಮ್ ಇದ್ದೇ ಇರುತ್ತೆ. 2 ತಿಂಗಳು 3 ತಿಂಗಳು ಕ್ರೆಡಿಟ್ ಅನ್ನೋದು ಬೇಕೇ ಬೇಕು ಅದಕ್ಕೆ. ಶಾರ್ಟ್ ಟರ್ಮ್ ಕ್ಯಾಶ್ ಫ್ಲೋ, ಲಾಂಗ್ ಟರ್ಮ್ ಕ್ಯಾಶ್ ಫ್ಲೋ. ಈಗ CGTMSE ಲೋನ್ ಬಗ್ಗೆ ನಾವು ಆಗಲೇ ಮಾತಾಡಿದ್ವಿ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೆಟಪ್ ಮಾಡಬೇಕು ಅಂದರೆ ನಿಮಗೆ ನಿಮ್ಮ ಬಂಡವಾಳದಲ್ಲೇ ಎಲ್ಲ ಮಾಡಿಬಿಡ್ತೀನಿ ಅನ್ನೋದು ಕಷ್ಟ ಆಗ್ಬೋದು. ಸೊ ಸಾಲ ಅನ್ನೋದು ಈಸ್ ಅ ನೆಸೆಸರಿ ಆ್ಯಕ್ಟಿವಿಟಿ ಫಾರ್ ದ ಕ್ಯಾಶ್ ಫ್ಲೋ, ಬಟ್ ನೋಡ್ಕೊಂಡು ಮಾಡಬೇಕು. ಅಂದರೆ ನೀವು ಅವಶ್ಯಕತೆಗೂ ಜಾಸ್ತಿ ಸಾಲ ಮಾಡಿ ಇಂಟ್ರೆಸ್ಟ್ ರೇಟುನೇ ನಿಮ್ಮ ಪ್ರಾಫಿಟ್ಸ್ಗೂ ಜಾಸ್ತಿ ಇತ್ತು ಅಂದರೆ ದಟ್ ಈಸ್ ನಾಟ್ ಅ ಗುಡ್ ಫಿಸ್ಕಲ್ ಡಿಸಿಪ್ಲಿನ್ ಅನ್ನೋದು ಹೇಳ್ತಾರೆ. ಬಟ್ ಇನಿಷಿಯಲ್ ಡೇಸಲ್ಲೇ ಆದಷ್ಟು ನಿಮ್ಮ ಇದರಿಂದಾನೆ ಏನಂತಾರೆ ವ್ಯವಸ್ಥೆಯಿಂದಾನೆ ಮಾಡೋದು ಸೂಕ್ತ. ಒಂದಿಷ್ಟು ಮಾರ್ಕೆಟ್ ಟೆಸ್ಟಿಂಗ್ ಆದಮೇಲೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಲೋನ್. ನೋ ಹಾರ್ಮ್ ಇನ್ ಗೋಯಿಂಗ್ ಫಾರ್ ಲೋನ್. ಈಗ ಸರ್ಕಾರ ಕೊಡುವಂಥ MSME ಲೋನ್ ಇರ್ಬೋದು, ಅಥವಾ ಸರ್ಕಾರ ಸಬ್ಸಿಡಿ ಕೊಡೋದು, ಜೊತೆಗೆ ಸಬ್ಸಿಡಿ ಎಲ್ಲವೂ ಕೂಡ ನಾವು ಕೇಳ್ತಾ ಇರ್ತೀವಿ. ಲೋನ್ ಕೊಡುತ್ತೆ, ಜೊತೆಗೆ ಸಬ್ಸಿಡಿ ಕೊಡುತ್ತೆ. ಇದ್ರ ಬಗ್ಗೆ ಮಾತಾಡುತ್ತೆ. ಸಬ್ಸಿಡಿಗಳು ಇವತ್ತಿನ ಡೇಟಲ್ಲೇ ಮುಂಚೆನೂ ಇರ್ಬೋದು. ಈಗ ಈ ಸ್ಟಾರ್ಟಪ್ ಇಂಡಿಯಾ ಸ್ಕೀಮ್ ಬಂದ ಮೇಲೆ ನೀವು ಶಾರ್ಕ್ ಟ್ಯಾಂಕ್ನ ಗಮನಿಸಿ, ಅಲ್ಲೂ ಕೂಡ ಕಟ್ ಮಾಡು ಒಂದು ವಿಡಿಯೋ ಓಡಿಸಿದ್ದಾರೆ. ಎಷ್ಟೋ ಜನ ಬಂದು ಹೇಳ್ತಾರೆ ನನಗೆ ಸರ್ಕಾರದಿಂದ 5 ಲಕ್ಷ ಸಿಕ್ತು, 10 ಲಕ್ಷ ಸಿಕ್ತು. ಇಟ್ ಈಸ್ ಅ ರಿಯಾಲಿಟಿ. ಅದು ಕೇಂದ್ರ ಸರ್ಕಾರದ್ದು ಕೂಡ ಸ್ಕೀಮ್ಸ್ ಇದೆ, ಹಲವಾರು ರಾಜ್ಯಗಳು ಕೂಡ ಕರ್ನಾಟಕ ಸೇರಿ ಆ ಫಂಡಿಂಗ್ ಇಕೋಸಿಸ್ಟಮ್ ಇದು ಮಾಡಿದ್ದಾರೆ. ಸೊ ಅದನ್ನು ಒಂದು ರೀತಿ ನೀವು ಸಬ್ಸಿಡಿ ಅಂತಲೇ ಟ್ರೀಟ್ ಮಾಡ್ಬೋದು. ಅಂದರೆ ಕೆಲವರಿಗೆ ನೇರವಾಗಿ ಆರ್ಥಿಕ ಹಣ ಕೊಡ್ತಾರೆ, ಕೆಲವರಿಗೆ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಆರ್ಡರ್ ಕೊಟ್ಬಿಡ್ತಾರೆ. ಗೌರ್ಮೆಂಟ್ ಅವರು ಸರ್ಕಾರಕ್ಕೆ ಬೇಕಾಗಿರೋವಂಥದ್ರಲ್ಲಿ ನೀವು ಅಲ್ಲಿ ಕೆಲಸ ಮಾಡಿ ನೀವು ಪೇಮೆಂಟ್ ತೊಗೊಳ್ಳಿ ಅಂತ. ಸೊ ಸಬ್ಸಿಡಿ ಅನ್ನೋದು ಬಂದೇ ಬರುತ್ತೆ, ಈವನ್ ಫಾರ್ ಸ್ಮಾಲರ್ ಆರ್ಗನೈಸೇಷನ್ಸ್ ಆಲ್ಸೋ, ವಿತ್ ಕರೆಕ್ಟ್ ಇಕೋಸಿಸ್ಟಮು, ಚಾನಲ್ಸು, ನೀವು ಮಾಡ್ತಾ ಇರೋವಂಥ ಪ್ರಾಡಕ್ಟು ವ್ಯಾಲ್ಯೂ ಪ್ರಪೋಸಿಷನ್ ಕರೆಕ್ಟಾಗಿತ್ತು ಅಂದರೆ ಇವತ್ತಿನ ಡೇಟಿಗೆ ಅದು ನಡೀತಾ ಇದೆ. ಎಸ್ಪೆಷಲಿ ಸ್ಟಾರ್ಟಪ್ ಇಂಡಿಯಾ ಬಂದಾದಮೇಲೆ ಇದು ಒಂದು ಉನ್ನತ ಸ್ಥಾನಕ್ಕೆ ಹೋಗಿದೆ ಅಂತ ಹೇಳ್ಬೋದು ನಾವು. ಇನ್ನು ನಿಮಗೆ ಬೇರೆ ರೀತಿ ಸಬ್ಸಿಡಿಗಳು ಫಾರ್ ಗ್ರೀನ್ ಆ್ಯಕ್ಟಿವಿಟೀಸು ಸರ್ಕಾರ ಕೆಲವು ಸಬ್ಸಿಡಿ ಕೊಡುತ್ತೆ. ಅಂದರೆ ಗ್ರೀನ್ ಇನಿಷಿಯೇಟಿವ್ಸ್ ಯಾರೋ ಮಾಡ್ತಾ ಇರ್ತಾರೆ ಯಾರೋ ಕಂಪ್ನಿ, ಕೆಲವು ಸಮಾಜದ ಮಧ್ಯೆ ಏನೋ ಮಾಡ್ತಾ ಇರ್ತಾರೆ, ಕೆಲವು ಪೊಲ್ಯೂಷನ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗೆ ಏನೋ ಮಾಡ್ತಾ ಇರ್ಬೋದು. ಅವಕ್ಕೆ ಬೇರೆ ಬೇರೆ ರೀತಿ ಕೆಲವು ಸೋಲಾರ್ ಎನರ್ಜಿಲಿರ್ಬೋದು, ಅವಕ್ಕೆಲ್ಲ ಬೇರೆ ಬೇರೆ ರೀತಿ ಸಬ್ಸಿಡೀಸ್ ಇದೆ. ಅಂದರೆ ಈ ಕೆಲವು
ಸರ್ಕಾರ ಪ್ರಮೋಟ್ ಮಾಡುವಂಥ ಆಲೋಚನೆಗಳು ಯಾವಾಗಿದೆಯಲ್ಲ ಅವಕ್ಕೆ ನಿಮಗೆ ಲಾರ್ಜ್ ಸ್ಕೇಲಲ್ಲೂ ಸಬ್ಸಿಡಿ ಸಿಗುವಂಥ ಅವಕಾಶಗಳು. ಇನ್ನು ದೊಡ್ಡ ದೊಡ್ಡ ಕಂಪ್ನಿಗಳು ಆ ಸಬ್ಸಿಡಿನ ಪಡಿತಾ ಇರ್ಬೋದು. ಒಂದು ಲಾರ್ಜ್ ಎಲೆಕ್ಟ್ರಿಫಿಕೇಶನ್ ಸೋಲಾರ್ ಕಂಪ್ನಿ ಇರ್ಬೋದು, ಅವರು ಕೂಡ ಈ ಸೌಲಭ್ಯ ಪಡಿತಾ ಇರ್ಬೋದು. ಸೊ ಆ ಥರ ಸಬ್ಸಿಡಿ ಪಡೆಯುವಂಥ ಒಂದು ವರ್ಗ ಇದೆ. ಈ ಥರ ಒಂದು ಎಂಟ್ರಿ ಲೆವೆಲ್ ಸ್ಟಾರ್ಟಪ್ಸನ್ನು ಕೂಡ ಸಬ್ಸಿಡಿ ಪಡೆಯುವಂಥ ಕೂಡ ವರ್ಗ ಇದೆ. ಸರ್ಕಾರನ ಕೂಡ ಅದನ್ನು ಕಳೆದ 10 ವರ್ಷದಲ್ಲಿ ಭಾಳ ಸುಸೂತ್ರವಾಗಿ ಚೆನ್ನಾಗಿ ಮಾಡ್ತಾ ಇದೆ ಅನ್ನೋದು ನನ್ಗೆ ಕಂಡು ಬಂದಿದೆ. ಈ ಮೇಕ್ ಇನ್ ಇಂಡಿಯಾ ಆ ಕಾನ್ಸೆಪ್ಟು, ಆ ಕಾನ್ಸೆಪ್ಟ್ ಬಂದಲ್ಲಿ ತುಂಬ ಕಂಪನಿಗಳು ಶುರು ಆಯಿತು ಭಾರತದಲ್ಲಿ. ನಾವು ವಿದೇಶದಿಂದ ತರಿಸ್ತಿದ್ದಂಥ ವಸ್ತುಗಳು, ಅದರ ಆಮದು ಅಥವಾ ರಫ್ತು ಈ ಪ್ರಮಾಣನೂ ಕೂಡ ಒಂದು ಹಂತದಲ್ಲಿ ಒಂದು ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡ್ತಿದ್ದೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಯಿತು. ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತಿದ್ರು. ಮೇಕ್ ಇನ್ ಇಂಡಿಯಾ ಅನ್ನೋದು ಏನಂದರೆ, ಈಗ ಭಾರತದ ಜನಾಂಗ ಅಥವಾ ಯಾವುದೇ ಜಗತ್ತಿನ ಎಲ್ಲ ಜನಾಂಗಕ್ಕೂ ದೇರ್ ಯೂತ್ ಈಸ್ ಆಸ್ಪಿರೇಷನಲ್ ಅಂದ್ರೆ ಏನು? ನಾನು ಚೆನ್ನಾಗಿರೋ ಬಟ್ಟೆ ಹಾಕಬೇಕು, ಚೆನ್ನಾಗಿರೋ ಕಾರ್ ಓಡಿಸ್ಬೇಕು, ಬ್ರ್ಯಾಂಡ್ ಅನ್ನೋದು ಒಂದು ಇಟ್ಸ್ ರಿಯಾಲಿಟಿ. ಆಯಿತಾ? ಸುಮಾರು ಜನ ನಮ್ಮಲ್ಲೇ ಒಂದು ಕಾಲದಲ್ಲೇ ಬ್ರ್ಯಾಂಡ್ ಬೇಡ ಅನ್ನೋದು ಕೂಡ ಇತ್ತು. ಆಗಲೇ ಹೇಳೋದಲ್ಲ, ಪಿಲ್ಸ್ಬರಿಗೂ ಮತ್ತೆ ಹಿಟ್ ಕೊಡಿ ಅನ್ನೋದು ಸೇಮ್ ಹ್ಯೂಮನ್ ಸೈಕಾಲಜಿ. ಸೊ ಈಗ ಬರ್ತಾ ಬರ್ತಾ ಎಲ್ಲದರಲ್ಲೂ ಬ್ರ್ಯಾಂಡ್ ಬರ್ತಾ ಇದೆ ಈಗ. ಓಕೆ, ಸೊ ಈ ಬ್ರ್ಯಾಂಡ್ ಅನ್ನೋ ವಿಷಯ ಬಂದ ಮೇಲೆ ಮುಂಚೆ ಏನಿದ್ದು ವಿದೇಶದಿಂದ ಬರೋದು ಕೆಲವು ಬ್ರ್ಯಾಂಡ್ಗಳಿದ್ದು. ಈಗ ಅವರು ಅಲ್ಲಿಂದ ತಂದು ಇಲ್ಲೂ ನಮ್ಮವ್ರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಒಂದು ಕಲ್ಪನೆ ಇರ್ಬೇಕು ತಾನೆ. ನಮ್ಮ ಮಾರ್ಕೆಟ್ ಇಷ್ಟು ದೊಡ್ಡದಿರುವಾಗ ಕೆಲವುದು ಭಾರತೀಯ ಬ್ರ್ಯಾಂಡ್ಗಳೇ ಇರ್ಬೋದು, ಕೆಲವು ಸೆಗ್ಮೆಂಟಲ್ಲಿ ಭಾರತೀಯ ಬ್ರ್ಯಾಂಡ್ಗಳೇನೆ ಮಾರ್ಕೆಟ್ ಪೆನಿಟ್ರೇಷನ್ ಮಾಡ್ಬೋದು. ಕೆಲವ್ರಿಗಿಲ್ಲ, ನನಗೆ ವಿದೇಶದ ಬ್ರ್ಯಾಂಡೇ ಬೇಕು ಅನ್ನೋ ಒಂದು ಸೆಗ್ಮೆಂಟ್ ಇದೆ. ಅವ್ರಿಗೂ ಇಂಡಿಯಲ್ಲಿ ಬಂದು ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಂತ ಅವಕಾಶ ಕೊಡ್ತು ಅಂದ್ರೆ ನಮ್ಮಲ್ಲೂ ಜನಕ್ಕೆ ಉದ್ಯೋಗ ಸಿಗುತ್ತೋ ಇಲ್ವೋ? ಈಗ ಉದಾಹರಣೆಗೆ ಐಫೋನು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಇಂಡಿಯಾನಲ್ಲಿ. ಐಫೋನ್ ಈಸ್ ಅನ್ ಆಸ್ಪಿರೇಷನಲ್ ಪ್ರಾಡಕ್ಟ್. 15,000 ರೂಪಾಯಿ 20,000 ರೂಪಾಯಿ ಫೋನು ಬಹುತೇಕ ಐಫೋನ್ ಮಾಡೋದು ಒಂದು 80% ಮಾಡತ್ತೆ ಅದನ್ನು. ಬಟ್ ಐಫೋನ್ಗೆ ಒಂದು ಬ್ರ್ಯಾಂಡ್ ಇದೆ, ಒಂದು ವ್ಯಾಲ್ಯೂ ಪ್ರಪೋಸಿಷನ್ ಇದೆ, ಒಂದು ಕ್ವಾಲಿಟಿ ಪ್ರೆಸಿಷನ್ ಇದೆ ಅಂತ ಅಂದ್ಬಿಟ್ಟು ಜನ ಅದನ್ನು ತಗೊಂತಾರೆ. ಹಂಗನ್ಬಿಟ್ಟು ನಾವು ವಿದೇಶದಿಂದ ಯಾಕೆ ಇಂಪೋರ್ಟ್ ಮಾಡೋದು? ನಾವು ಇಷ್ಟು ದೊಡ್ಡ ಮಾರ್ಕೆಟ್ ಇರೋ ನೀವು ಇಲ್ಲಿ ಮಾಡಿ, ಉದ್ಯೋಗ ಬರುತ್ತೆ. ಸೊ ಈ ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಕಲ್ಪನೆ ಇಸ್ ಬೇಸಿಕಲಿ ಟು ಟಾರ್ಗೆಟ್ ದಿ ಆಸ್ಪಿರೇಷನಲ್ ಯೂತ್. ಆ ಆಸ್ಪಿರೇಷನಲ್ ಇನ್ನೂ ಹೆಚ್ಚಾಗುತ್ತೆ ಮುಂದಕ್ಕೆ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಆಸ್ಪಿರೇಷನ್ ಜನಾಂಗ, ನಿಮಗೆ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗ್ತಾ ಅಲ್ಲಿ ಈ ರೀತಿ ವ್ಯಕ್ತಿಗಳ ಜಾಸ್ತಿ ಆದಾಗ ಅವ್ರನ್ನ ಕೇಟರ್ ಮಾಡೋದಕ್ಕೆ ಮೇಕ್ ಇನ್ ಇಂಡಿಯಾ ಇವತ್ತಿಗೂ ಪ್ರಸ್ತುತ, ಮುಂದಕ್ಕೂ ಪ್ರಸ್ತುತ ಇದ್ದೇ ಇರುತ್ತೆ. ಇಟ್ ಈಸ್ ಅ ನೆಸೆಸಿಟಿ. FTA ಬರುತ್ತೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇದೇನು ಕಾನ್ಸೆಪ್ಟ್ ಇದೆ, ಈ ಕಾನ್ಸೆಪ್ಟ್ ಭಾರತ ಎಲ್ಲೋ ಒಂದು ಕಡೆ ಹಿಂದಕ್ಕೆ ಹೋಗ್ತಿದೆಯಾ ಅಂತ ಅನಿಸುತ್ತೆ. ಯಾಕಂದರೆ ಫಾರಿನ್ನಿಂದ ಬರುವಂಥ ಅದನ್ನು ಹಿಂದಿನ ಗೌರ್ಮೆಂಟ್, ಯಾವುದು ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ ಈಗಿನ BJP ಗೌರ್ಮೆಂಟೇ ಅದನ್ನು ವಿರೋಧ ಮಾಡಿತ್ತು, FTA ಬರಬಾರ್ದು ಅಂತ. ಇವತ್ತು ಅದನ್ನೇ ಉತ್ತೇಜನ ಮಾಡ್ತಿರುವಂಥದ್ದು BJP ಸರ್ಕಾರದೊಂದು ಕೆಲಸ ಅಂತ ಅನಿಸುತ್ತೆ. ಅದಕ್ಕೆ ಸ್ಟಾರ್ಟಪ್ಗಳಿಗೆ ಹೊಡೆತ ಬೀಳುತ್ತೆ ಅಂತ ಅನ್ನಿಸ್ತಿಲ್ಲ ನಿಮ್ಗೆ? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ನಿಮಗೆ ಸ್ಟಾರ್ಟಪ್ ಫಂಡ್ ಆಗುತ್ತಲ್ಲ, ಇಂಡಿಯನ್ ಸ್ಟಾರ್ಟಪ್ಸ್. ಈಗ ನಮಗೆ GIC ಇಂದ ಫಂಡಿಂಗ್ ಬಂತು, ಫಾರಿನ್ನಿಂದನೇ ಬಂದಿದ್ದು, ಅದು FDIನೇ ಅದು. ಸೊ ನಿಮಗೆ ಬಹುತೇಕ ಈಗ ಮಿಂತ್ರಾ, ಫ್ಲಿಪ್ಕಾರ್ಟು, ಝೊಮ್ಯಾಟೊ ಎಲ್ಲ ಇನಿಷಿಯಲ್ ಡೇಸಲ್ಲಿ ರೇಸ್ ಮಾಡಿದ್ದು ಫಾರಿನ್ ಕ್ಯಾಪಿಟಲ್ ಓನ್ಲಿ. ದೇ ರೇಸ್ ದ ಫಾರಿನ್ ಕ್ಯಾಪಿಟಲ್, ಫಾರಿನ್ ಇನ್ವೆಸ್ಟರ್ಸ್ ಇನ್ವೆಸ್ಟೆಡ್ ಥ್ರೂ FDI ಮೆಕ್ಯಾನಿಸಮ್. ಓಕೆ, ಸೊ FDI ಭಾರತದ ಸ್ಟಾರ್ಟಪ್ಗಳಿಗೆ ಫಂಡ್ ಮಾಡಿದೆ. ಸೊ ಇಟ್ ಈಸ್ ಅ ಗುಡ್ ಏನಂತಾರೆ ಡೆವಲಪ್ಮೆಂಟ್. ಜೊತೆಗೆ FDI ಈಸ್ ಆಲ್ಸೋ ನೆಸೆಸರಿ ಫಾರ್ ಲಾರ್ಜ್ ಪ್ರಾಜೆಕ್ಟ್ಸ್. ಈಗ ನಾಳೆ ನಿಮಗೆ ಇಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಆಯಿತಾ? ಜಪಾನ್ ಇನ್ವೆಸ್ಟೆಡ್. ಈಗ ನಾವೆಲ್ಲ ಮೆಟ್ರೋ ಬಳಸ್ತಾ ಇದೀವಿ ತಾನೆ. ಜೆಟ್ರೋ ಒಂದು ಮೆಕ್ಯಾನಿಸಮ್ ಇದು ಮಾಡಿ ಒಂದು FDI ರೂಟ್ ಥ್ರೂ ಫಂಡಿಂಗ್ ತಂದಿದ್ದಾರೆ ಅವರು. ಸೊ FDI ಅನ್ನೋದು ನಿಮಗೆ ಸಾಮಾಜಿಕ ಕಳಕಳಿಯಲು ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ಗೂ ಕೂಡ ಈಗ ಆಲ್ರೆಡಿ ಬಂದ್ಬಿಟ್ಟಿದೆ. ಯಾರು ಗೊತ್ತು ಮುಂದಕ್ಕೆ ಈವನ್ ಆನ್ ನೆಸರಿ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಡ್ಯಾಮ್ಸ್ಗೂ ಕೂಡ ಬರ್ಬೋದು. ಒಂದು ಇಂಡಿಯನ್ ಕಂಪ್ನಿ ಜೊತೆ ಜಾಯಿಂಟ್ ವೆಂಚರ್ ಮಾಡಿ, ಫಾರಿನ್ ಕಂಪ್ನಿ ಫಂಡ್ ಮಾಡಿ ಒಂದು ಡ್ಯಾಮ್ ಕಟ್ಬೋದು, ಸಾಧ್ಯತೆ ಇದೆ. ಅಲ್ಲಿ ಡ್ಯಾಮಿಂದ ಹೇಗೆ ಅದು ಕ್ಯಾಶ್ ಫ್ಲೋ ಹೇಗೆ ಜನರೇಟ್ ಆಗುತ್ತೆ ಅನ್ನೋದು ಐ ಡೋಂಟ್ ನೋ. ಅಂದರೆ ಈಗ ಸದ್ಯಕ್ಕೆ ಎಲ್ಲ ಫ್ರೀಯಾಗಿ ನಡೀತಾ ಇದೆ, ಏನೊಂದು ನೀರಿನ ಅಂಶ ನಾವೆಲ್ಲರಿಗೂ ಕೊಡ್ತಾ ಇರೋದು. ಬಟ್ ಮುಂದಕ್ಕೆ ಅದು ಆದರೂ ಆಗ್ಬೋದು, 20 ವರ್ಷಕ್ಕೆ ಆಗ್ಬೋದು ಅಥವಾ 50 ವರ್ಷಕ್ಕೆ ಅದು ಆಗದೇನೂ ಇರ್ಬೋದು. ಸೊ FDI ಅನ್ನೋದು ನಿಮಗೆ
ಭಾರತೀಯ ಸ್ಟಾರ್ಟಪ್ಗಳಿಗೂ ಕೂಡ FDI ಮುಖಾಂತರ ಬಂದಿದೆ. ಅದು ಕೂಡ ನಮ್ಮ ಏನಂತಾರೆ ನಮ್ಮ ಯುವಕರಿಗೆ ಲಾಭ ಆಗಿದೆ. ಪ್ಲಸ್ ಲಾರ್ಜ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಲೈಕ್ ಮೆಟ್ರೋ, ಬೇರೆ ಬೇರೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಸ್ಗೂ ಕೂಡ FDI ಬರ್ತಾ ಇದೆ, ಮುಂದಕ್ಕೆ ಬಂದು ಬರುತ್ತೆ. ಈ AI ಬಂದಾಗ ಆಮೇಲೆ ಸ್ಟಾರ್ಟಪ್ಗಳ ಕೆಲಸ ಕಡಿಮೆ ಆಗ್ತಿದೆಯಾ? ಜೊತೆಗೆ ಕೆಲಸ ಅಂದರೆ ಇವತ್ತು ನಾವು ನೋಡ್ತಿರ್ಬೋದು AI ಬಂದಿದೆ, ಒಂದಷ್ಟು ಮಂದಿ ತೆಗೆದಾಕಿದೆ ಕೆಲಸದಿಂದ ಅಂತ. ಅದ್ರ ಬಗ್ಗೆ ಮಾತಾಡಿ. AI ಬಂದಾಗ ತೆಗೆದಾಕೋದು, AI ಅನ್ನೋದು ಈಗ ಹೊಸ ಪದ ಅಂತ ಅನ್ಕೊಂಡಿದ್ದಾರೆ. ಆದರೆ AI ಅನ್ನೋದು ನಾವಿದ್ದಾಗಲೂ ಇತ್ತು. ನಾವಿದ್ದಾಗಲೂ ಅಂದರೆ ನಾವು ಸ್ಟಾರ್ಟಪ್ ವಲಯದಲ್ಲಿದ್ದಾಗಲೂ ಕೂಡ ಈ ಚಾಟ್ ಬಾಟು ಇದನ್ನೆಲ್ಲ ನಾವೇ ಆಟೋಮೇಟ್ ಮಾಡಿದ್ವಿ. ಆಟೋಮೇಟ್ ಮಾಡಿದಾಗ ಅಲ್ಲಿ ಕೆಲಸದಲ್ಲೇ ಬೇರೆ ಕಡೆ ಫಿಟ್ ಇನ್ ಆಗೋರನ್ನ ಬೇರೆ ಕಡೆ ಫಿಟ್ ಮಾಡಿದ್ವಿ. ಇಲ್ಲ ನಾನು ಆ ಟೈಪ್ ಆ್ಯಕ್ಟಿವಿಟಿಗೆ ಫಿಟ್ ಆಗೋದೇ ಇಲ್ಲ ಅಂತಿತ್ತು ಅಂದರೆ ನಾನು ಬರೀ ಚಾಟ್ ರಿಪ್ಲೈನೇ ಮಾಡ್ತೀನಿ, ಅದು ಬಿಟ್ಟು ನನಗೆ ಬೇರೆ ಏನು ಕೆಲಸ ಗೊತ್ತಿಲ್ಲ, ನಂಗೆ ಮಾಡೋಕ್ಕೆ ಆಗಲ್ಲ ಅಂತ ಅವರೇ ವ್ಯಕ್ತಪಡಿಸ್ತು ಅಂದರೆ ಅನ್ಫಾರ್ಚುನೇಟ್ಲಿ ದೇ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅದರ್ ಆಪರ್ಚುನಿಟೀಸ್. ಅದು ಇಟ್ ಈಸ್ ದ ಏನಂತಾರೆ ಮಾರ್ಕೆಟ್ ಫೋರ್ಸಸ್ ಆ ಥರ ಇರುತ್ತೆ. ಸೊ ಈಗ AI ಬಂದಿರೋದ್ರಿಂದ ನೆಕ್ಸ್ಟ್ 3-4 ವರ್ಷಗಳಲ್ಲಿ ನನ್ನ ಅನಿಸಿಕೆ ಏನು ಅಂತಂದರೆ ಒಂದು ಪ್ರಿಡಿಕ್ಟಿವ್ ಅನಾಲಿಸಿಸ್ ಅಂತಾರಲ್ಲ, ಸ್ವಲ್ಪ ಮಟ್ಟಿಗೆ ಈ ಮಿಡ್ ಸ್ಕೇಲ್ ಕೆಲಸಗಳಲ್ಲೇ ಡಿಸ್ರಪ್ಷನ್ ಇರುತ್ತೆ. ಎಂಟ್ರಿ ಲೆವೆಲ್ ಸ್ಕೇಲಲ್ಲಿ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಯಾವುದೋ ಅಲ್ಲಿ ಏನು ಸಮಸ್ಯೆ ಇಲ್ಲ, ಇಲ್ಲಿ ಮಾಡದೇ ಇರೋರು ಬೇರೆ ಕಡೆ ಅಲ್ಲಿ ಏನು ಅಂದರೆ ಸ್ವಲ್ಪ ಬ್ಲೂ ಕಾಲರ್ ಟೈಪ್ ಮನಸ್ಥಿತಿ ಇರೋದ್ರಿಂದ ಅವ್ರು ಏನಂತಾರೆ ಯಾವುದೇ ಕೆಲಸ ಮಾಡೋದಕ್ಕೆ ರೆಡಿ ಇರ್ತಾರೆ. ಅಲ್ಲಿ ಏನಾಗುತ್ತೆ, ನಿಮಗೆ ಡಿಸ್ರಪ್ಷನ್ ಇದ್ರೂ ಇಮಿಡಿಯೇಟಾಗಿ ಬೇರೆ ಎಲ್ಲ ಒಂದು ಕಡೆ ಕೆಲಸ ಸಿಗೋವಂಥ 15,000ದಿಂದ 20-25,000 ಆ ಬ್ರ್ಯಾಕೆಟಲ್ಲೇ ಬೇಗ ಕೆಲಸ ಆಲ್ಟರ್ನೇಟ್ ಸಿಕ್ಬಿಡುತ್ತೆ. ಇದ್ರ ಚಾಲೆಂಜ್ ಎಲ್ಲ ಆಗೋದು ಅಂದರೆ ಸ್ಲೈಟ್ಲಿ ಅಬೋವ್ ಇರ್ತಾರಲ್ಲ, ಅಂದರೆ ಒಂದು ಸ್ಥಾನ ಮೇಲಿರೋರು, 1 ಲಕ್ಷ ಸಂಬಳ ಅಂತ 1 ಲಕ್ಷ ಸಂಬಳ ಇರೋ 40-50 ಸಾವಿರ ಸಂಬಳಗಳು, ಅಥವಾ 1 ಲಕ್ಷವೇ ಸಂಬಳ ಇರುತ್ತೆ. ಅವರ ಸ್ಕಿಲ್ ಸೆಟ್ಟು ಈಗ ಆಟೋಮೇಟ್ ಆಗ್ತಾ ಇದೆ. ಓಕೆ, ಆ ಸ್ಕಿಲ್ ಸೆಟ್ಟು ಅದಾಗೇ ಮಾಡುವಂಥ ಒಂದು ವಿಧಿವಿಧಾನ ಬಂದುಬಿಟ್ಟಿದೆ. ಸೊ ಈ ಥರ ವ್ಯವಸ್ಥೆಗಳಲ್ಲಿ ದೇರ್ ವಿಲ್ ಬಿ ಸಮ್ ಅಮೌಂಟ್ ಆಫ್ ಡಿಸ್ರಪ್ಷನ್ಸ್ ವಿಚ್ ವಿಲ್ ಟೇಕ್ ಪ್ಲೇಸ್ ಇನ್ ದ ನೆಕ್ಸ್ಟ್ 3-4 years. ಆ ಡಿಸ್ರಪ್ಷನ್ಗೆ ಪೂರಕವಾಗಿ ಕಂಪ್ನಿಗಳು ಕೂಡ ಕೆಲವ್ರನ್ನ ಫಿಟ್ ಇನ್ ಮಾಡೋಕ್ಕಾಗುತ್ತೆ. ಈ ನೆಕ್ಸ್ಟ್ 3-4 ವರ್ಷಗಳಲ್ಲಿ ನನ್ನ ಅನಿಸಿಕೆ ಪ್ರಕಾರ, ನನ್ನ ಅನಾಲಿಸಿಸ್ ಪ್ರಕಾರ, ಲೋವರ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್ ಅಲ್ಲಿ ಏನೇನು ಡಿಸ್ರಪ್ಷನ್ಸ್ ಆಗಬೇಕು ಅದು ಆಲ್ರೆಡಿ ಬಹುತೇಕ ಒಂದು 50-60-70% ಆಗೋಗಿದೆ. ಅಂದರೆ ಒಂದು 15-20 ಸಾವಿರ ಸ್ಯಾಲ್ರಿ, 25,000 ಸ್ಯಾಲ್ರಿ ಬ್ರ್ಯಾಕೆಟಲ್ಲೇ ಕಾಲಿಂಗ್ ಏಜೆಂಟ್ಸು ಅಥವಾ ಚಾಟ್ ಮಾಡ್ತಾ ಇದ್ದು ಅಂಥ ವ್ಯಕ್ತಿಗಳನ್ನ ಎಲ್ಲೆಲ್ಲಿ ರಿಪ್ಲೇಸ್ ಆಗುವಂಥ ಸಾಧ್ಯತೆ ಇತ್ತು ಬಹುತೇಕ 90% ಆಗೋಗ್ಬಿಟ್ಟಿದೆ. ಅವರೆಲ್ಲರೂ ಬೇರೆ ಉದ್ಯೋಗದ ಅವಕಾಶಗಳು ಕಲ್ಪಿಸ್ಕೊಂಡಿದ್ದಾರೆ. ಬಿಕಾಸ್ ಮೋಸ್ಟ್ ಆಫ್ ದೀಸ್ ಪೀಪಲ್ ಬಿ ವೆರಿ ಯಂಗ್. ಯಾರು ನಿಮಗೆ 40-50 ವರ್ಷದವರು ನಿಮಗೆ ಚಾಟ್ ಬಾಟ್ ಅಥವಾ ಚಾಟ್ ಇದ್ರಲ್ಲಿ ಮಾಡೋವಂಥ ಕೆಲಸದಲ್ಲಿ ಇರೋಲ್ಲ. ಅವರುಗಳು ಬೇರೆ ರೀತಿ ಆಲ್ಟರ್ನೇಟ್ ಏನಂತಾರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗೆ ಮೂವ್ ಆನ್ ಆಗ್ತಾರೆ. ಯಾಕೆಂದರೆ ಯೂತ್ಸ್ ಇದ್ದಾರೆ, ಅವ್ರಿಗೊಂದು ರೀತಿ ನೆಸೆಸಿಟಿನೂ ಇರುತ್ತೆ. ಇಲ್ಲಿ ಸಮಸ್ಯೆ ಆಗೋದು ಈ ವರ್ಗಕ್ಕೆ ಜಾಬ್ ಲಾಸಸ್ ಇದ್ರೂ ಆಲ್ಟರ್ನೇಟ್ ಜಾಬ್ಸು ಬೇರೆ ಬೇರೆ ರೀತಿ ಬರುತ್ತೆ. ಪ್ಲಸ್ ಮನಸ್ಥಿತಿ ಅಡ್ಯಾಪ್ಟಬಿಲಿಟಿ ಇದೆ. ಅವ್ರು ಭಾಳ ಓದಿಲ್ಲ ಹಂಗಿತ್ತು ಅಂದ್ರೂ ಬೇಸಿಕ್ ಗ್ರ್ಯಾಜುಯೇಷನ್ ಮಾಡಿತ್ತು ಅಂದರೆ ದೇ ವಿಲ್ ಬಿ ಓಕೆ ಟು ಡೂ ಅದರ್ ಕೈಂಡ್ಸ್ ಆಫ್ ವರ್ಕ್. ಸಮಸ್ಯೆ ಆಗೋದು ಈ ವರ್ಗದಲ್ಲಲ್ಲ, ಸಮಸ್ಯೆ ಆಗೋದು 10 ವರ್ಷ ಒಂದು IT ಕಂಪ್ನಿಲಿ ಕೆಲಸ ಮಾಡಿರ್ತಾರೆ, IT ಇಂಡಸ್ಟ್ರಿಗಳಲ್ಲಿ ಇರ್ತಾರೆ, ಅದೇ ಕೆಲಸನ 10 ವರ್ಷದಿಂದ ಮಾಡ್ಕೊಂಬಂದ್ರು, ಒಂಚೂರು ಹಿಂಗಲ್ಲ ಹಂಗೆ ಅಂತ ಇರುತ್ತೆ. ಆದ ಡಿಸ್ರಪ್ಷನ್ ಆಯಿತು ಅಂದರೆ ಅವ್ರು ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಇರುತ್ತೆ. ಯಾಕೆಂದ್ರೆ ಅವರು ಈ ವ್ಯಕ್ತಿಗಳು ಮಾಡ್ತಾರಲ್ಲ ಇದೆಲ್ಲ ಅಂದರೆ ಇದು ಅನ್ನೋ ಆ ಥರ ಫ್ಲೆಕ್ಸಿಬಿಲಿಟಿ ಇರಲ್ಲ ಅವ್ರಿಗೆ. ಒಂದು ಮೇ ಬಿ ದೇ ಕುಡ್ ಹ್ಯಾವ್ ಸ್ಟಾರ್ಟೆಡ್ ಔಟ್ ಆಸ್ ಅ ಕಾಲ್ ಸೆಂಟರ್ ಏಜೆಂಟ್ ಅಂಡ್ ಟುಡೇ ದೇ ಆರ್ ಸಮ್ ಸೀನಿಯರ್ ಇಂಜಿನಿಯರ್ ಆರ್ ಏನಂತಾರೆ ಒಂದು ಪ್ರಾಸೆಸ್ ಫ್ಲೋ ಮ್ಯಾನೇಜರ್, ಆ ರೀತಿ ಬೇರೆ ಬೇರೆ ಜಾಬ್ದಲ್ಲಿ ಇರ್ತಾರಲ್ಲ ಅವ್ರುಗಳಿಗೆ ಈ ಡಿಸ್ರಪ್ಷನ್ ನೆಕ್ಸ್ಟ್ 2-3 years ಇರುತ್ತೆ. ದಟ್ ಇಸ್ ಎ ರಿಯಾಲಿಟಿ. ಅದು ಇರಲ್ಲ ಅಂತನ್ನೋದು ಸುಳ್ಳಾಗುತ್ತೆ ಅಥವಾ ಈ ಶುಗರ್ ಕೋಟ್ ಮಾಡೋವಂಥ ಸಿಚುವೇಶನ್ ಇಲ್ಲ. ಇದು ಒಂದು ಗಂಭೀರ ಸಮಸ್ಯೆ ಭಾರತಕ್ಕೆ ಬರುವಂಥ, ಎಸ್ಪೆಷಲಿ ಬೆಂಗಳೂರಿಗೆ. ಬೆಂಗಳೂರಲ್ಲಿ ಈ ಥರ ಎಂಪ್ಲಾಯ್ಮೆಂಟ್ ತುಂಬ ಇದೆ. ಬಟ್ ಇನ್ನೊಂದು 2-3 yearsಲ್ಲೇ ಇಲ್ಲಿಂದ ಕೂತ್ಕೊಂಡು, ಬೆಂಗಳೂರಿಂದ ಕೂತ್ಕೊಂಡು ಅಥವಾ ಮೇ ಬಿ ಯಾವುದೋ ಗ್ರಾಮೀಣ ಪ್ರದೇಶದಿಂದ ಕೂತ್ಕೊಂಡು ಒಂದು ವಿದೇಶದಲ್ಲೇ ಯಾವುದೋ ಒಂದು ಡೇಟಾ ಸೆಟ್ ಕೊಡ್ತಾರೆ ಅಂತ ಇಟ್ಕೊಳ್ಳೋದು.
ಅದನ್ನು ಅನಲೈಸ್ ಮಾಡಿ AI-ನಲ್ಲೇ ಬೇರೆ ಬೇರೆ ರೀತಿ ಪ್ರಾಮ್ಸ್ ಕೊಟ್ಟು ನಾವೊಂದು ರಿಪೋರ್ಟ್ ಮಾಡಿಕೊಡೋ ಹಂಗೆ ಏನ್ ನಾವು ಅವ್ರ ಈಸ್ ಆಫ್ ದೇರ್ ವರ್ಕ್ ನಾವಿಲ್ಲಿ ಔಟ್ಸೋರ್ಸ್ ಮಾಡ್ತಾ ಇದ್ವಲ್ಲ, ಮುಂಚೆ ಈ ಕೆಲಸಗಳು ಒಂದು ಲೆವೆಲ್ ಮೇಲಿತ್ತು. ಆಯ್ತಾ, ಯಾವುದೋ ಒಂದು ದೊಡ್ಡ ಕಂಪ್ನಿನೇ ಮಾಡಬೇಕಾಗಿರೋದು. ಈಗ ದೊಡ್ಡ ಕಂಪ್ನಿ ಅಲ್ಲ, ಬೆಂಗಳೂರಲ್ಲೇ ಯಾರೋ ಒಬ್ರು ಒಂದು ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಅವರು ನಾನು ಈ ಥರ ರಿಪೋರ್ಟ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಯುರೋಪಿಯನ್ ದೇಶದಲ್ಲಿರೋರು ಅವ್ರಿಗೆ ಕೊಡ್ಬೋದು ಈ ಇನ್ಪುಟ್ಸ್ನ. ಅದನ್ನ ಫರ್ದರ್ ಅವ್ರು ಇಲ್ಲೇ ಕೂತ್ ಮಾಡಿಸ್ಬೋದು, ಅಥವಾ ಬೇರೆ ಚಿಕ್ಕಮಂಗ್ಳೂರಲ್ಲೇ ಕೂತ್ ಮಾಡಿಸ್ಬೋದು, ಮಂಗಳೂರಲ್ಲಿ ಕೂತ್ ಮಾಡಿಸ್ಬೋದು, ಅಥವಾ ಎಲ್ಲೋ ಉತ್ತರ ಕನ್ನಡದಲ್ಲೋ ಬಳ್ಳಾರಿನಲ್ಲೋ ಕೂತ್ ಮಾಡುವಂಥ ಒಂದು ಇಕೋಸಿಸ್ಟಮ್ ಆಗುವಂಥ ಸಾಧ್ಯತೆ ಒಂದು 3-4 ವರ್ಷದೊಳಗೆ ಆಗ್ಬಹುದು ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ಈ ಥರ ಹೊಸ ಅವಕಾಶಗಳು ಬರ್ತಾ ಇರೋದು ಈಗ ಕಾಣಿಸ್ತಾನೂ ಇದೆ. ಈ ಥರ ಹೊಸ ಅವಕಾಶಗಳು ಬೆಂಗಳೂರಲ್ಲಿ ಸುಮಾರು ಪ್ಲೇಯರ್ಸ್ ದೇರ್. ಎಲ್ಲರೂ AI ಅಂತ ಇದ್ದಾರೆ. ವಿ ವಿಲ್ ಆಟೋಮೇಟ್ ಯುವರ್ ಹೆಲ್ತ್ ಕೇರ್ ಆಕ್ಟಿವಿಟೀಸ್ ಅಂತಾರೆ. ಅಲ್ಲಿ ಏನೋ ಹೆಲ್ತ್ ಕೇರ್ ಡಾಕ್ಯುಮೆಂಟ್ಸ್ ಇರುತ್ತೆ ಫಾರಿನಲ್ಲೇ, ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಆ ಆಟೋಮೇಷನ್ ಪ್ರಾಸೆಸ್ ಇಲ್ಲಿ ಬೇರೆ ರೀತಿ ಎಂಪ್ಲಾಯ್ಮೆಂಟ್ಸ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಇವರು ಅಡ್ಯಾಪ್ಟ್ ಆಗಬೇಕು. ಅಡ್ಯಾಪ್ಟ್ ಆಗದೆ ಹೋದರೆ ಈಗ ನೀವು ಹಾಗೆ ಹೇಳ್ತಾ ಇರಬೇಕಾದ್ರೆ ಫಾರಿನಿಂದ ಕೂಡ ಬಂದು ಕೆಲಸಗಳಾಗ್ತಿದೆ ಅಂತ. ಬೆಂಗಳೂರಿನಲ್ಲಿ IT ಹಬ್ ಅಂತ ನಾವು ಕರಿತೀವಿ. ಬೆಂಗಳೂರಿನಲ್ಲಿ ಹೈಯೆಸ್ಟ್ ಕಂಪ್ನಿಗಳು ವಿದೇಶದ್ದೇ. ನೀನು ಜಾಗ ಕೊಡ್ತೀನಿ, ಆಫೀಸ್ ಅಂದರೆ ಆಫೀಸಲ್ಲಿ ಫಾರಿನ್ ಕ್ಲೈಂಟ್ಸ್ಗಳಿದೆ. US ಬೇಸ್ ಅಕೌಂಟ್ಸ್ ಸಿಸ್ಟಮ್ನ ಹ್ಯಾಂಡಲ್ ಮಾಡ್ತಿರೋದು ಬೆಂಗಳೂರಿಗೆ. ಅದೇ ಥರ ನೋಡಿದ್ರೆ ಸಾಫ್ಟ್ವೇರ್ಸ್ಗಳು ಅಂದರೆ ಏನಾದರೆ ಕಾರಣ ಇಷ್ಟೇ, ಡಾಲರ್ಸ್ಗೂ ಮತ್ತು ರುಪಿಗೂ ಇರುವಂಥ ಒಂದು ಡಿಫ್ರೆನ್ಸ್ನಿಂದ ನಮ್ಗೆ ಇಲ್ಲಿ ಕಡಿಮೆ ಚೀಪಾಗಿ ಸಿಗ್ತಾರೆ. ಚೀಪಾಗಿ ಅಂದರೆ 1 ಲಕ್ಷ 1.5 ಲಕ್ಷನೇ ಸಂಬಳ ಅಂತ ಅದನ್ನು ಡಾಲರ್ಗೆ ಹೋಲ್ಸಿದ್ರೆ ಸಿಕ್ಕಾಬಟ್ಟೆ. ಅದರಿಂದ ಬೆಂಗಳೂರಿನಲ್ಲಿ IT ಹಬ್ ಆಗಿರೋದ್ರಿಂದ ಇನ್ನು ವರ್ಲ್ಡಲ್ಲಿ ಈಗ ಭಾರತಕ್ಕೆ ಅಕಸ್ಮಾತ್ ಕೆಲಸ ಕೊಡಲ್ಲ ಅಂತ ಆದರೆ ಇಲ್ಲಿರೋ ಉದ್ಯೋಗಿಗಳ ಸ್ಥಿತಿ ಏನಾಗುತ್ತೆ? ಕೊಡಲ್ಲ ಅಂತ ಆಗುತ್ತೆ ಅನ್ನೋ ಸಿನಾರಿಯೋ ಬರುವಂಥ ಸಾಧ್ಯತೆ ಭಾಳ ಕಡಿಮೆ ಇದೆ. ಏನು, ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಡಿಪೆಂಡೆಂಟ್ ಆನ್ ಒನ್ ನೇಷನ್. ಡೈವರ್ಸಿಫಿಕೇಶನ್ ಎಲ್ಲ ದೇಶಗಳು ಕೂಡ ಈಗಿನ ಗ್ಲೋಬಲ್ ವರ್ಲ್ಡ್ ಆರ್ಡರ್ ಚೇಂಜ್ ಆಗಿದೆ ಅಂತಂತಾರೆ, ಡೈವರ್ಸಿಫೈ ಮಾಡ್ತಾ ಇದ್ದಾರೆ. ನೀವು ಅನ್ಕೊಂಬೋದಂಗಿರೋ ಲಿಂಗ್ವಿಸ್ಟಿಕ್ ಪ್ರಾಬ್ಲಮ್ಸ್ ಇರುತ್ತಲ್ಲ. ಈಗ ಜರ್ಮನಿಯಿಂದ ಡೇಟಾ ಬಂತು, ಈಗ AI ಬಂದು ನೀವು ಇಲ್ಲೇ ಕೂತ್ಕೊಂಡು ಏನು ಬೇಕಾದ್ರೂ ಟ್ರಾನ್ಸ್ಲೇಟ್ ಮಾಡ್ಬೋದು. ಈ 3 ವರ್ಷಕ್ಕೆ ಹಿಂಗೆ ಎಲ್ಗೋಗಿರುತ್ತದೆ. ಸೊ ಆ ಬ್ಯಾರಿಯರ್ಸ್ ಎಲ್ಲ ಕಡಿಮೆ ಆಗುತ್ತೆ. ಎಂಟೈರ್ ವರ್ಲ್ಡ್ ಈಸ್ ಗೋಣ ಬಿ ಎಟ್ ಯುವರ್ ಫೀಟ್. ಅಂದರೆ ಫೀಟ್ ಅಂದರೆ ಎಟ್ ಯುವರ್ ಡೋರ್ ಸ್ಟೆಪ್ಸ್. ನೀವು ಇಲ್ಲಿ ಕೂತಿ ಆ ಸರ್ವಿಸಸ್ನ ವಿ ಕ್ಯಾನ್ ಡೆಲಿವರ್ ಟು ದಿ ಎಂಟೈರ್ ವರ್ಲ್ಡ್. ಸೊ ಯಾವುದೋ ಒಂದು ದೇಶದಿಂದ ಕಂಪ್ನಿ ಅದೇ ಬಹುತೇಕ ಆ ದೇಶಗಳಿಂದನೇ ಬಂದಿದೆ ಅನ್ನೋ ಡಿಪೆಂಡೆನ್ಸಿ ಇದೆ ಅಂತ ನೀವು ಈಗ ಅನ್ಕೊಂಡಿದ್ರು, ಆ ರೀತಿ ಏನಿಲ್ಲ. ಜಗತ್ತಲ್ಲಿ ಆಲ್ರೆಡಿ ಮೆನಿ ಅದರ್ ಕಂಟ್ರೀಸ್ ಆರ್ ಆಲ್ರೆಡಿ ಎಂಟರ್ಡ್ ದಿ ಇಂಡಿಯನ್ ಮಾರ್ಕೆಟ್. ಎಲ್ಲ ರೀತಿ ಬೋಯಿಂಗ್ ಇರ್ಬೋದು, ಏರ್ ಫ್ರಾನ್ಸ್ ಇರ್ಬೋದು, ಅಥವಾ 20-30 ವರ್ಷ ನಿಮಗೆ ಜರ್ಮನ್ ಕಂಪ್ನೀಸು, ಜಾಪನೀಸ್ ಕಂಪ್ನೀಸು ಬಂದು ಬೆಂಗಳೂರಿಗೆ ಬಂದು ಎಷ್ಟೋ ವರ್ಷಗಳಾಗೋಗ್ತದೆ. ಆ ರೀತಿ ಏನು ಬೆಂಗಳೂರಿಗೇನೋ ಶೀನ್ ಕಡಿಮೆ ಆಗುತ್ತೆ ಅನ್ನೋದು ಏನಿಲ್ಲ. ಇಟ್ ವಿಲ್ ಕಂಟಿನ್ಯೂ ಟು ಬಿ ದ ನಾಲೆಜ್ ಆಫ್ ದ ನಾಟ್ ಓನ್ಲಿ ಇಂಡಿಯಾ, ಈವನ್ ಗ್ಲೋಬಲಿ ಇನ್ನೂ ಮಚ್ ಮೋರ್ ನಾಲೆಜ್ ಸೆಂಟರ್ ಆಗುವಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಎ ಪ್ರಾಂಪ್ಟ್ ಸಾಮಾನ್ಯ ಎ ಬಗ್ಗೆ ಜಾಸ್ತಿ ನಾನು ತಿಳ್ಕೊಂಡಿದ್ದು ಒಂದು 100 ಪ್ರಾಂಪ್ಟ್ಗೆ ಇಲ್ಲಿ ನಾವು ಯಾವುದೋ ಒಂದು ಪ್ರಾಂಪ್ಟ್ ಕೊಡ್ತೇವೆ, 100ಕ್ಕೆ 1 ಲೀಟ್ರ್ ನೀರು ಬೇಕಾಗುತ್ತೆ ಅಂತ ಹೇಳ್ತಾರೆ. ಇವತ್ತು ನಾವು ಹೇಳ್ತೀವಿ ಸರ್ವರ್ಗಳ ಬಗ್ಗೆ ಹೇಳ್ತೀವಿ. 100 ಪ್ರಾಂಪ್ಟಿಗೆ 1 ಲೀಟರ್ ನೀರು ಬೇಕು ಅಂತ ಹೇಳಿದ್ರೆ ನಮ್ಮ ಸಾವಿರಾರು ಜನ ಅಥವಾ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಪ್ರತಿದಿನ ಪ್ರಾಂಪ್ಟನ್ನ ಕೊಟ್ಟು ಜನರೇಟ್ ಮಾಡ್ತಿರುವಂಥದ್ದು ಇದೆ. ಪ್ರಕೃತಿ ನಾಶನೂ ಕೂಡ ಇದ್ರ ಜೊತೆಗೆ ಆಗ್ತಿದೆ ಅಂತ ಅನ್ನಿಸ್ತೇವೆ. ನನಗೆ ನಂಬರ್ಸ್ ಫ್ರಾಂಕ್ಲಿ ಎಷ್ಟು ಲೀಟರ್ ನೀರು ಬೇಕಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ನಿಮಗೆ ಏನೇ ಜಗತ್ತಲ್ಲಿ ಮಾಡಬೇಕು ಅಂದರೆ ಪ್ರಕೃತಿಯನ್ನು ಉಪಯೋಗಿಸ್ಕೊಂಡೇ ಮಾಡಬೇಕು. ಈ ಸೋಫಾ ಮೇಲೆ ಕೂತಿದ್ವಿ, ಅದು ಕೂಡ ಮರದ್ದಿರ್ಬೋದು. ಪ್ಲಾಸ್ಟಿಕ್ ಇತ್ತು ಅಂದ್ರೂ ಪ್ರಕೃತಿಗೆ ಹಾನಿ ಇರ್ಬೋದು. ಸೊ ಐದರ್ ದಿಸ್ ವೇ ಆರ್ ದಟ್ ವೇ. ಬಟ್ ಈ ಸೋಫಾ ಮೇಲೆ ಕೂತಿದ್ದೀವಲ್ಲ ಈಗ, ಹೌದು ಆಯ್ತಾ? ಅದರ ಪ್ರಮಾಣ ನಾನು ಹೇಳ್ತಾ ಇರೋದು ಅಂದರೆ ನಾವು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊತಿದ್ದೀವಿ ಅನ್ನೋದ್ರ ಜೊತೆಗೆ ಅದು ಬೇಕಾಗಿರೋದು ಉಪ್ಪು ನೀರಲ್ಲ, ಸಿಹಿ ನೀರೇ ಬೇಕು ಅಂತ. ಇವತ್ತು ಭಾರತದಲ್ಲಿ ನೀರಿನ ಹಾಹಾಕಾರ ಎಷ್ಟು ಕಡೆ ಇದೆ ಅಂತ ನಾವು ಕೇಳ್ತಾ ಇದ್ದೀವಿ. ನೀರಿಲ್ಲದೆ ಕಿಲೋಮೀಟರ್ ಗಟ್ಟಲೆ ನೀರು ತರುವಂಥ ಕೆಲಸಗಳು ನಡೀತಿದೆ. ಈಗ ನಲ್ಲಿಗಳಲ್ಲಿ ಮನೆಗೆ ನಲ್ಲಿ ಕೊಡ್ತಾ ಇದೀವಿ ಅಂತ, ಅದ್ರ ನಲ್ಲಿಗೆ ನೀರು ಬರಬೇಕು ಅಂತ ಹೇಳಿದ್ರೆ
ಟೆಕ್ನಾಲಜಿ ಜೊತೆಗೆ ಇದನ್ನು ಕೂಡ ತೊಂದರೆ ಆಗುತ್ತಾ ಅಂತ ಅನ್ನಿಸ್ತದೆ. ಎರಡು ರೀತಿ ಇದೆ, ಡಬಲ್ ಎಚ್ ಸೋಲ್ಡ್. ನಾವು ಡೇಟಾ ಸೆಂಟರ್ ಇಂಡಿಯಾದಲ್ಲಿ ಮಾಡಬೇಕು, ವಿದೇಶದಲ್ಲಿ ಮಾಡಬೇಕು. ಈಗ ವಿದೇಶದಲ್ಲಿ ಮಾಡ್ತು ಅಂದರೆ ಈಗ ಇದನ್ನ ಎರಡು ರೀತಿ ನೋಡ್ಬೋದು. ದಿಸ್ ಕುಡ್ ಬಿ ಎ ನೆರೇಟಿವ್ ಕುಡ್ ಬಿ ರಿಯಲ್ ಆರ್ ಫೇಕ್ ಆಲ್ಸೋ ಅಲ್ವಾ. ಫಾರಿನ್ ಕಂಪ್ನೀಸ್ಗೆ ಇಂಡಿಯಾ ಇಲ್ಲಿ ಡೇಟಾ ಸೆಂಟರ್ ಮಾಡೋದೇ ಬೇಡಪ್ಪ, ನಮ್ಮ ಮೇಲೆ ಡಿಪೆಂಡೆನ್ಸಿ ಬಿಲ್ಡ್ ಆಗಲಿ ಅಂತ ಇದನ್ನು ನೀವು ಹಬ್ಬಿಸ್ತಾ ಇರ್ಬೋದು, ಅದು ಸಾಧ್ಯತೆ ಇದೆ. ಓಕೆ, ಸೊ ನಾಳೆ ನಾವಿಲ್ಲಿ ಡೇಟಾ ಸೆಂಟರ್ ಸೆಟಪ್ ಮಾಡ್ತು ಅಂತ ಇಟ್ಕೊಳ್ಳಿ, ಅವಾಗ ಈ ಎಲ್ಲ ಡೇಟಾ ಇಂಡಿಯಲ್ಲೇ ಉಳ್ಕೊಳ್ಳುತ್ತೆ. ಸೊ ನಂಗೆ ತಿಳಿದ ಮಟ್ಟಿಗೆ ಅಷ್ಟು ನೀರು ಕನ್ಸಂಪ್ಷನ್ ಇತ್ತು ಅಂದರೆ ಇಷ್ಟೊತ್ತಿಗೆ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿರ್ಬೋದಾಗಿತ್ತು. ಬಟ್ ಅಫ್ಕೋರ್ಸ್ ಸಮ್ ಅಮೌಂಟ್ ಆಫ್ ಡಿಸ್ರಪ್ಷನ್ಸ್ ವಿಲ್ ಬಿ ದೇರ್, ಬಟ್ ಅದು ನೆಸೆಸರಿ. ಏನಂತಾರೆ, ಒಂದು ಪಾನಿಕೆಯಲ್ಲಿ ಕುಚ್ ಕೋನ ಪಡ್ತಾ ಅಂತಲ್ಲ ಹಿಂದಿ ಗಾದೆ ಇದೆಯಲ್ಲ, ಆ ರೀತಿ ಚೂರು ಪಾರು ಬಿಟ್ಕೊಡ್ಬೇಕಾಗಿ ಬರುವಂಥ ಸನ್ನಿವೇಶ ಇದ್ದೇ ಇರುತ್ತೆ. ಮುಂದೆ ಒಳ್ಳೇದಾಗಬೇಕು. ನೀವು ನೋಡಿದಂಥ ಸ್ಟಾರ್ಟಪ್ ಮಾಡಿದಂಥ ಕಂಪ್ನಿಗಳು, ನೀವು ಅಂದರೆ ನೀವು ಮಾಡಿರೋವಂಥದ್ದಲ್ಲ, ನೀವು ನೋಡಿದಂಥ ಸ್ಟಾರ್ಟಪ್ಗಳು ಯಾವ್ದ್ಯಾವ್ದು? ನೋಡಿದಂಥದ್ದು ಭಾಳ ಇದೆ, ಬಟ್ ಟಾಪ್ 10 ನಮ್ಮ ನೋಡಿದಂಥ ಅನ್ನೋದಕ್ಕೂ ನಮಗೆ ಏನಂತಾರೆ, ನಮ್ಮವರೇ ಯಾರೋ ಒಬ್ರು ಹೋಗಿ ಮಾಡಿದ್ರು ಅಂತಂತಾರಲ್ಲ, ಆ ರೀತಿ ಘಟನೆಗಳು. ಅಂದರೆ ಉದಾಹರಣೆಗೆ ಶಾರ್ಕ್ ಟ್ಯಾಂಕ್ ಮೊದಲನೇ ಎಪಿಸೋಡ್, ಇಂಡಿಯಾದು ಶಾರ್ಕ್ ಟ್ಯಾಂಕ್ ಮೊದಲನೇ ಎಪಿಸೋಡಲ್ಲೇ ನಮ್ಮ ಆಫೀಸಲ್ಲೇ ನಾವು ಅಂದರೆ ನಮ್ಮ ಝೋವಿಲ್ ಇದ್ದಾಗ ಒಬ್ರು ಮ್ಯಾನೇಜ್ಮೆಂಟ್ IIT ಹುಡುಗ ಒಬ್ರು ಸಾಗರ್ ಗೋಲೋಟಿ ಅನ್ನೋರನ್ನ ಅಂದರೆ he was working with us. Eventually he went and started one air fried chips ಮಾಡುವಂಥ ಕಂಪ್ನಿ. I'm unable to recall the name of the company, sorry ಸಾಗರ್. ಅಂದರೆ it was a very popular brand, ಟ್ಯಾಗ್ಸ್ ಅಂದ್ಬಿಟ್ಟು ಅದು ಫಂಡ್ ರೈಸ್ ಮಾಡಿ ಒಂದು 3 ತಿಂಗಳು 6 ತಿಂಗಳ ಮುಂಚೆ ಇಟ್ ವಾಸ್ ಬಾಟ್ ಓವರ್ ಬೈ ಸಮ್ ಅದರ್ ಆರ್ಗನೈಸೇಷನ್. ಸೊ ಕಂಪ್ಲೀಟ್ ಸೈಕಲ್ ಕಂಪ್ಲೀಟ್ ಮಾಡೋದು. ನಾವು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಕಂಪ್ಲೀಟ್ ಒಂದು ಹೊಸ ಇನ್ನೊಂದು ಕಂಪ್ನಿ ಶುರು ಮಾಡಿ ಫಂಡ್ ರೈಸ್ ಮಾಡಿ ಸ್ಟಾರ್ಟಪ್ ಶಾರ್ಕ್ ಟ್ಯಾಂಕ್ ಹೋಗಿ ಮೊದಲನೇ ಎಪಿಸೋಡು, ಐ ಥಿಂಕ್ ಮೊದಲನೇದ ಎರಡನೇದು, ಅಲ್ಲಿ ಫಸ್ಟ್ ನನ್ನ ಪ್ರಕಾರ ಫಸ್ಟ್ ಎಪಿಸೋಡ್ ಫಂಡ್ ರೈಸ್ ಮಾಡಿ ಶಾರ್ಕ್ ಟ್ಯಾಂಕಲ್ಲಿ ಫಂಡ್ ರೈಸ್ ಮಾಡೋದು ಎಕ್ಸಿಟ್ ಆಗುತ್ತೆ. ಸೊ ಈ ರೀತಿ ಏನಂತಾರೆ ಸುಮಾರು ಘಟನೆಗಳಿರುತ್ತೆ. ನಮ್ಮ ಇನ್ನೊಂದು ಇದೇ ಥರ ಅಂತಂದರೆ, ನಾನು ನನ್ನದೇ ಆದ ಒಂದು ಅಕ್ಕಿ ಬೆಳೆ ಬ್ರ್ಯಾಂಡಿಂಗ್ ಅಂತ ಹೇಳಿದ್ರೆ ಅದನ್ನ ಮಾಡ್ತಾರೆ, ಯೂನಿಕ್ ಕ್ವಾಲಿಟಿ ಅಂತ. ನಾವು ಓಡಾಡುವಾಗ ನಾವೆಲ್ಲ ಅಂಗಡಿ ಮುಂಗಟ್ಟು ಓಡಾಡ್ತಾ ಇದ್ವಿ. ಇದೇ ಥರ ಇನ್ನೊಂದು ಸ್ಟಾರ್ಟಪ್ ಇತ್ತು, ಅವರು ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಬಿಗ್ ಬಾಸ್ಕೆಟ್ ಕಾಂಪೀಟ್ ಮಾಡ್ತಾ ಇದ್ದಾರೆ. ಅಟ್ ಮೈ ಡೋರ್ ಸ್ಟೆಪ್ಸ್ ಅಂತ ಅವ್ರಿಗೂ ಅವ್ರ ಫೌಂಡರ್ಗೆ ಭೇಟಿಯಾಗಿ ನಾನು ಕಾರ್ಡ್ ಕೊಟ್ಟು ಸಪ್ಲೈ ಮಾಡ್ತೀನಿ ಅಂತ ಅವ್ರಿಗೆ. ಅವರು ಆಯಿತು, ಹೇಗೆ ಸಪ್ಲೈ ಮಾಡ್ತೀರಾ ನೀವು ಸ್ಟಾರ್ಟಪ್, ನಾವು ಮಾತಾಡಿದ್ವಿ. ಆಮೇಲೆ 1 ವರ್ಷ ಆದಮೇಲೆ ಈ ಜಾಯಿಂಟ್ ಅವರ್ ಕಂಪ್ನಿ. ಅಂದರೆ ಅಕಸ್ ನಾನೇನು ಅವ್ರನ್ನ ನಾನು ಕರ್ಕೊಂಡ್ಬಂದಿದ್ದಲ್ಲ, ಬೇರೆ ಇನ್ವೆಸ್ಟರ್ಸು ಆ ಲಿಂಕಲ್ಲಿ ಬಂದು. ಸೊ ಈವನ್ ದೋ ದಟ್ ವೆಂಚರ್ ಫೇಲ್ಡ್, ಈವನ್ ನನ್ನ ವೆಂಚರು ಫೇಲ್ ಆಯಿತು. ಬಟ್ ನಾವಿಬ್ಬರು ತಿರ್ಗಾ ಒಂದೇ ಸಂಸ್ಥೆನಲ್ಲಿ ಒಂದೇ ಸ್ಟಾರ್ಟಪ್ಪಲ್ಲೇ ಕೆಲಸ ಮಾಡುವಂಥ ಅವಕಾಶ ಆಯಿತು. ಸೊ ಒಂದು ಸಕ್ಸಸ್ಫುಲ್ ಎಕ್ಸಾಂಪಲು ಇರುತ್ತೆ, ಅದರಲ್ಲೂ ಒಂದು ಪಾಸಿಟಿವ್ ಇರುತ್ತೆ. ಒಂದು 2 ಫೇಲ್ಡ್ ವೆಂಚರ್ಸು ವ್ಯಕ್ತಿಗಳು ಕೂಡ ಇನ್ನೊಂದು ಸಕ್ಸಸ್ಫುಲ್ ಸ್ಟಾರ್ಟಪ್ಪಲ್ಲೇ ಕೆಲಸ ಮಾಡುವಂಥ ಕೂಡ ಸನ್ನಿವೇಶ ಬರುತ್ತೆ. ಇಷ್ಟೋ ತನಕ ನಾವು ಸ್ಟಾರ್ಟಪ್ಪು ಮತ್ತು ಫಂಡಿಂಗು, ಇನ್ವೆಸ್ಟ್ಮೆಂಟ್ ಇದೆಲ್ಲವೂ ಕೂಡ ಒಂದು ಭಾಗ ಆದರೆ ಮನೆಗೆ ಬರುವಂಥದ್ದು ನಿಮ್ಮ ರಾಜಕೀಯ ಜೀವನ. ರಾಜಕೀಯ ಅನ್ನುವಂಥದ್ದು ಸ್ಟಾರ್ಟಪ್ ಎರಡೂ ಕೂಡ ಒಂಥರ ಹಾಗೆ ಇರುತ್ತೆ ಅಂತ ಅನಿಸುತ್ತೆ. ಒಂದ್ಸತಿ ಬಿದ್ದರೆ ಸರಿ ಬೀಳ್ತೀವಿ, ಇಲ್ಲಾಂದರೆ ಅದು ತುಂಬ ಕಷ್ಟ. ಏನು ಅನಿಸುತ್ತೆ ರಾಜಕೀಯ ಜೀವನ? ನೋಡಿ, ಸ್ಟಾರ್ಟಪ್ ಜಗತ್ತು ಕಾರ್ಪೊರೇಟ್ಗೂ ಅನ್ಸರ್ಟನ್ ಆಯಿತಾ. ಆ ಅನ್ಸರ್ಟಿನಿಟಿಗೆ ಸ್ವಲ್ಪ ಜನ ಅವಾಗ ತುಂಬ ಎದುರೋದು. ಈಗ ಒಂದು ಸ್ವಲ್ಪ ಕಾಮನ್ ಆಗಿದೆ, ಏನೋ ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ ಅಂತ. ಈಗ ಸ್ಟಾರ್ಟಪ್ಗೂ ಸ್ವಲ್ಪ ಏನಂತಾರೆ ಡೈನಾಮಿಕ್ ಫೀಲ್ಡ್ ಅಂತಾರಲ್ಲ, ಅದು ಪೊಲಿಟಿಕ್ಸ್ ಇಸ್ ವೆರಿ ಡೈನಾಮಿಕ್ ಇದೆ. ತುಂಬ ಹೋಲಿಕೆಗಳಿದೆ. ಅಂದರೆ ನಿಮಗೆ ಡೈನಾಮಿಸಮ್ ತುಂಬ ಇರುತ್ತೆ. ಹೀಗೆ ಇರುತ್ತೆ ಅಂತೇನಿಲ್ಲ, ನಾಳೆ ಕೆಳಗಾಗೋಂಗೆ ವ್ಯವಸ್ಥೆ ಚೇಂಜ್ ಆಗ್ಬೋದು.
ಬಟ್ ಕೆಲವು ಹ್ಯೂಮನ್ ಪ್ರಿನ್ಸಿಪಲ್ಸ್ ಅಂತಂತಾರಲ್ಲ, ಅದು ಎಲ್ಲ ಕಡೆನೂ ಸಹಜನೇ. ಅಲ್ಲೂ ಕೂಡ ಇರುತ್ತೆ, ಇಲ್ಲೂ ಕೂಡ ಇರುತ್ತೆ. ಅಂದರೆ ನಿಮಗೇನು ಸ್ಟಾರ್ಟಪ್, ಈಗ ನಾನು ಆಗಲೇ ಯಾವ್ದು ಹೇಳೋದಲ್ಲ, ಒಂದು ಕಂಪ್ನಿ ಕ್ಲೋಸ್ ಆಗಿ ನಮಗೆ ಫಂಡಿಂಗ್ ನಮ್ಗೆ ಅಕ್ವೈರ್ ಮಾಡೋಕ್ಕೆ ಹೇಳಿದ್ರೆ ನಾವು ಆಗಲ್ಲ, ಅವರೇ ಅಕ್ವೈರ್ ಮಾಡಿದ್ರು. ಅಲ್ಲೂ ಒಂದು ಹ್ಯೂಮನ್ಸ್ ಆ್ಯಂಗಲ್ ಇನ್ವಾಲ್ವ್ ಇದ್ದಾಗ ದೇರ್ ಇಸ್ ಅ ಪೊಲಿಟಿಕಲ್ ಕಾನ್ವಟೇಷನ್ ಇನ್ವಾಲ್ವ್. ಈವನ್ ವೇರ್ ದರ್ ಆರ್ ಹ್ಯೂಮನ್ಸ್ ಇನ್ವಾಲ್ವ್, ದೇರ್ ಇಸ್ ಪೊಲಿಟಿಕ್ಸ್ ಬೈ ನೇಚರ್. ಸೊ ಆ ರೀತಿ ಇದು ಒಂದು ಎಕ್ಸ್ಟೆನ್ಷನ್. ನಾವು ಬಂದಿದ್ದು ಒಂದು ಭಾಗವಾಗಿ ಏನೋ ವ್ಯಾಪಾರ ಮಾಡಬೇಕು ಅಂತಿತ್ತು ಅಂದ್ರೆ ನಾವು ನಮ್ಮ ಹತ್ರ ಪ್ರೊಫೈಲೇ ಇದೆ, ಬರೀ ದೊಡ್ಡದಾಗಿ ಇನ್ನೊಂದು ಯಾವುದೋ ಒಂದು ಫಂಡ್ ರೈಸ್ ಮಾಡಿ ಏನೋ ಮಾಡ್ಕೊಂಡು ಹೋಗ್ಬೋದು. ನಮಗೆ ಕೆಲವು ವೈಚಾರಿಕ ಆಲೋಚನೆಗಳು, ಒಂದು ಏನಂತಾರೆ, ನಾವು ತರುಣರಿದ್ದಾಗ ದೊಡ್ಡವ್ರು ಕಲಿಸ್ಕೊಟ್ಟಿದ್ದು ದೇಶ, ರಾಷ್ಟ್ರ, ಈ ವಿಚಾರಗಳ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕು. ನೀವು ಕೆಲವು ಪ್ರಶ್ನೆಗಳು ಕೂಡ ಅದೇ ರೀತಿ ಕೇಳಿದ್ರಿ, ದೇಶ, ರಾಷ್ಟ್ರ, ಮೇಕ್ ಇನ್ ಇಂಡಿಯಾ, ಇದರಿಂದ ಏನಾಗುತ್ತೆ, ಆ ರೀತಿ ಆಲೋಚನೆಗಳನ್ನು ಅನುಷ್ಠಾನಕ್ಕೆ ತರೋದಕ್ಕೆ ನಮ್ಮಂಥವ್ರು ಕೂಡ ಈ ಫೀಲ್ಡಿಗೆ ಬಂತು ಅಂತಂದರೆ ವಿ ವಿಲ್ ಹ್ಯಾವ್, ಏನಂತಾರೆ, ಅಧಿಕಾರ ಇಲ್ಲದೇನೆ ಅಧಿಕಾರ ಚಲಾಯಿಸೋಕ್ಕಾಗಲ್ಲ. ಸೊ ಆ ಆಲೋಚನೆ ಇಟ್ಕೊಂಡು ಪೊಲಿಟಿಕಲ್ ಜರ್ನಿ ಕೂಡ ಪ್ರಾರಂಭ ಮಾಡಿ ಸುಮಾರು ವರ್ಷಗಳಾಗಿದೆ. ಮುಂದಕ್ಕೆ ನೋಡೋಣ, ಯೋಗಾನು ಬೇಕು, ಯೋಗ್ಯತೆ ಜೊತೆಗೆ ಭಗವಂತನ ಇಚ್ಛೆ, ಕಾದ್ ನೋಡೋಣ. ನೀವು ಫಂಡಿಂಗ್ ಕೊಡಿಸಿದಂಥ ಕಂಪನಿಗಳು ಯಾವ್ದಾದ್ರು ನೋಡಿ, ನಾನು ಒಂದು ಏನು ಅಂತಂದರೆ, ಬೇರೆಯವ್ರಿಗೆ ಯಾರಿಗೋ ಹೋಗಿ ಫಂಡ್ ಮಾಡಿಸ್ತೀನಿ ಅಥವಾ ನಾನೇ ಹೋಗ್ಬೇಕು, ನಾವು ಈ ಮೇಡ್ ಅನ್ ಎಕ್ಸಿಟ್. ನಾನೊಂದು ಸ್ಟಾರ್ಟಪ್ ಅಂದರೆ ಕೋರ್ ಟೀಮ್ ಮೆಂಬರ್, ಅಂದರೆ ಮೊದಲನೇ 10 ಎಂಪ್ಲಾಯಿಗಳ ಥರ ಇದ್ದು ಒಂದು ಎಕ್ಸಿಟ್ ಮಾಡಿದ್ವಿ. ಹಾಗಂದ್ಬಿಟ್ಟು ನಾವೇ ಹೋಗಿ ಯಾವುದೋ ಒಂದು ಕಂಪ್ನಿಗೆ ಫಂಡ್ ಮಾಡಿ ಆ ರೀತಿ ಬೆಳೆಸಿದೀವ, ದಟ್ ಈಸ್ ನಾಟ್ ದ ರಿಯಾಲಿಟಿ. ನಾವೇ ಹೋಗಿ ಯಾವುದೋ ಬೇರೆ ವೆಂಚರ್ ಫಂಡ್ ಮಾಡಿ ಬೆಳೆಸಿರುವಂಥ ಉದಾಹರಣೆ ನನ್ನಲ್ಲಿ ನಮ್ಗೆ, ಯಾಕಂದರೆ ಐ ಡೋಂಟ್ ವಾಂಟ್ ಟು ಶುಗರ್ ಕೋಟ್ ದ ಏನದು ಸೀನ್. ಬಟ್ ಅಫ್ಕೋರ್ಸ್ ಇನ್ ಟರ್ಮ್ಸ್ ಆಫ್ ರಿಯಲ್ ಒರಿಜಿನಲ್ ಸ್ಟಾರ್ಟಪ್ಸ್ ಅಂತಂತಾರೆ, ಆ ರೀತಿ ಐ ಆಮ್ ವರ್ಕಿಂಗ್ ವಿತ್ ಕಪಲ್ ಆಫ್ ಇಂಟ್ರೆಸ್ಟಿಂಗ್ ವೆಂಚರ್ಸ್. ದೇರ್ ಇಸ್ ಒನ್ ಕಂಪ್ನಿ ವಿಚ್ ಇಸ್ ರನ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈಂಟಿಸ್ಟ್. ಅವರು ಒಂದು ಡ್ರೋನ್ ಉಪಯೋಗಿಸಿ, ಬೇಸಿಕಲಿ ಡ್ರೋನಿಂದ ಇಮೇಜ್ ಮ್ಯಾಪಿಂಗ್ ಮಾಡಿ ಕೆಲವು ಪ್ರಾಜೆಕ್ಟ್ಸ್ನ ಸರ್ಕಾರದಲ್ಲಿ ಆಲ್ರೆಡಿ ಕೂಡ ಮಾಡಿದ್ದಾರೆ. ಅಂದರೆ ಇದು ಜಿಂಕೆನಾ, ಇದು ಹುಲಿನ, ಅದಕ್ಕೊಂದು ನಂಬರ್ ಟ್ಯಾಗಿಂಗ್ ಮಾಡಿ ಒಂದು ಸೋಷಿಯಲ್ ಕಾಸ್ ಆ್ಯಂಗಲಲ್ಲೇ ಮಾಡಿದ್ದಾರೆ. ಅದೇ ಟೆಕ್ನಾಲಜಿನ ನಾವು ಉಪಯೋಗಿಸಿ ವಿ ವಾಂಟ್ ಟು ಬ್ರಿಂಗ್ ಇಟ್ ಟು ರೈಲ್ವೇಸ್ ಆ್ಯಂಡ್ ಟು ಪವರ್ ಸೆಕ್ಟರ್. ಯಾಕೆಂದರೆ ಪವರ್ ಲೀಕೇಜಸ್ ನಿಮಗೆ ಪವರ್ ಲೈನ್ಸಲ್ಲೇ 40-50% ಆಗುತ್ತೆ. ಸೊ ಈಗ ಲೈನ್ ಮೇಲೆ ಹತ್ತಿ ಹೋಗಿ ಚೆಕ್ ಮಾಡೋ ಅಷ್ಟರೊಳಗೆ ಅಥವಾ ಅಲ್ಲೆಲ್ಲೋ ಸ್ವಿಚ್ಚಲ್ಲೇ ಹೋಗಿ ಕರೆಕ್ಟ್ ಮಾಡೋ ಅಷ್ಟೊತ್ತಿಗೆ ಒಂದು ಡ್ರೋನಲ್ಲಿ ಒಂದು ಸರ್ವೆ ಮಾಡ್ತು ಅಂತಂದರೆ ಇಟ್ ವಿಲ್ ಬಿ ಏಬಲ್ ಟು ಥ್ರೋ ದ ಪವರ್ ಲೀಕೇಜಸ್ ವಿಚ್ ಇಸ್ ದೇರ್. ಸೊ ದೀಸ್ ಆರ್ ದ ಕೈಂಡ್ ಆಫ್ ವೆಂಚರ್ಸ್ ವಿಚ್ ವಿ ವಾಂಟ್ ಟು ಬ್ರಿಂಗ್, ವಿಚ್ ವಿಲ್ ಕಾಸ್ ಏನಂದರೆ ಬರೀ ಕ್ಯಾಶ್ ಫ್ಲೋ ಇಕೋಸಿಸ್ಟಮ್ ಅಲ್ಲ, ಸಮಾಜ ಮತ್ತು ದೇಶಕ್ಕೂ ಕೂಡ 40% ಲೀಕೇಜ್ ಉಳಿತು ಅಂದರೆ ಎಷ್ಟು ಜನ ಮನೆಗಳಿಗೆ ನಿಮಗೆ ಎಲೆಕ್ಟ್ರಿಸಿಟಿ ಸಿಗುತ್ತೆ, ಎಷ್ಟು ಜನ ಬೇರೆ ಕೈಗಾರಿಕೆ ಉದ್ಯಮಗಳಿಗೆ ನಿಮಗೆ ಎಲೆಕ್ಟ್ರಿಸಿಟಿ ಸಿಗುವಂಥ ಸಾಧ್ಯತೆ ಇದೆ. ಸೊ ಈ ರೀತಿ ಬೇರೆ ಬೇರೆ ಸಂಸ್ಥೆಗಳಿಗೆ ಜೊತೆಗೆ ವಿ ಆರ್ ವರ್ಕಿಂಗ್ ಆನ್ ಹೈ ಎಂಡ್ ಟೆಕ್ನಾಲಜಿ. ಸೊ ಈ ಥರ ಇನ್ನೊಂದು ಡಿಫೆನ್ಸ್ ಅನಲಿಟಿಕ್ಸ್ ಮೇಲೆ ಒಂದು ಕಂಪ್ನಿ ವರ್ಕ್ ಮಾಡ್ತಾ ಇದೆ. ಈಗ ಆಪರೇಷನ್ ಸಿಂಧೂರ ಆಯ್ತಲ್ಲ, ಅಲ್ಲಿ ಎಷ್ಟು ಡ್ರೋನ್ಸ್ ಫೈರ್ ಆಯಿತು ಆಯಿತಾ, ಆ ಡ್ರೋನ್ಸ್ಗಳನ್ನ ಯಾವ ಆ್ಯಂಗಲಲ್ಲಿ ಫೈರ್ ಮಾಡೋದು, ಇದೆಲ್ಲ ಒಂದು ಡೇಟಾ ಅನಲಿಟಿಕ್ಸ್. ಆ ಡೇಟಾ ಮೇಲೇ ಇವತ್ತು ಈ ಜಗತ್ತಲ್ಲಿ ಯುದ್ಧಗಳು ನಡೀತಾ ಇರೋದು. ನೀವು ಪ್ಯಾಲೆಂಟಿಯರ್ ಅಂತ, ಪೀಟರ್ ಥೀಲ್ ಅಂತ ಒಂದು ಫಾರಿನ್ ಕಂಪ್ನಿ 0 to 1 ಅಂತ ಪುಸ್ತಕನೂ ಬರೆದಿದ್ದಾರೆ. ಅವ್ರದ್ದು ದೇ ಆರ್ ಕಂಟ್ರೋಲಿಂಗ್ ದಿಸ್ ಡೇಟಾ ಅಕ್ರಾಸ್ ದ ವರ್ಲ್ಡ್. ನಾವು ನಮ್ಮದೇ ಡೊಮೆಸ್ಟಿಕ್ ಬಿಲ್ಡ್ ಮಾಡ್ಬೇಕು ತಾನೆ ಅಲ್ವಾ? ಅವ್ರ ಮೇಲೆ ರಿಲೇ ಆಯಿತು ನಾಳೆ ನಮ್ಮ ವಿದೇಶಾಂಗ ನೀತಿನೇ ಬೇರೆ ದೇಶಕ್ಕೆ ಬಿಟ್ಕೊಟ್ಟಂಗೆ. ಸೊ ಆ ರೀತಿನೂ ಹೈ ಎಂಡ್ ಟೆಕ್ನಾಲಜೀಸ್ ಆರ್ ಬೀಂಗ್ ಬಿಲ್ಟ್ ಇನ್ ದ ಇಂಡಿಯನ್ ಕಾಂಟೆಕ್ಸ್ಟ್. ಸೊ ಈಗ ನಾನು ಮಾಡ್ತಾ ಇರೋದು ಸ್ವಲ್ಪ ಏನಂತಾರೆ ರಾಷ್ಟ್ರ, ದೇಶ, ಸೊ ಈ ರೀತಿ ಸರೌಂಡಿಂಗ್ ರಾದರ್ ದ್ಯಾನ್ ಯಾವುದೋ ಒಂದು ಏನಂತಾರೆ ಒಂದು ಚಾಕ್ಲೇಟ್ ಬ್ರ್ಯಾಂಡ್ ಮಾಡಿ ಅದರಿಂದನೂ ರಾಷ್ಟ್ರ ಸೇವೆ ಆಗುತ್ತೆ, ಅಂದರೆ ಇನ್ನೊಂದಿಷ್ಟು ಉದ್ಯೋಗ ಕ್ರಿಯೇಟ್ ಆಗುತ್ತೆ. ಬಟ್ ಮೋರ್ ಲುಕಿಂಗ್ ಎಟ್ ಈ ಥರ ಒಂದಿಷ್ಟು ಸ್ಪೆಕ್ಟ್ಸ್ ಸುಮಾರು ಒಂದು 3-4 ಇದೇ ರೀತಿ ಇದೆ. ಜಸ್ಟ್ ಒಂದು ನೀವು ಕೇಳ್ತಿಕ್ಕೆ ಒಂದೆರಡು ಉದಾಹರಣೆ ಕೊಡ್ತೀನಿ. ಇಷ್ಟು ತನಕ ನೀವು ಕೂತಿರೋದು ಶ್ರೀ ಸ್ಟುಡಿಯೋ ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ? ಶ್ರೀ ಸ್ಟುಡಿಯೋ ಬಗ್ಗೆ ಹೇಳಬೇಕು ಅಂದರೆ, ಶ್ರೀ ಸ್ಟುಡಿಯೋಕ್ಕೂ
ಮೊದಲು ನಾನು ಮಣಿ ಬಗ್ಗೆ ಹೇಳ್ತೀನಿ. ನನಗೆ ಮಣಿ ಮೊದಲನೇ ಬಾರಿ ಪರಿಚಯ ಆಗಿದ್ದು ಯಾವುದೋ ಒಂದು ವಿಷಯಕ್ಕೆ ಗಾಡೀಲಿ ಬಂದು ಫೋನ್ ಮಾಡಿ ನನ್ನನ್ನು ಭೇಟಿಯಾಗಿ ಹೋಗಿದ್ವಿ. ಸೊ ಆಗಿನ 2 ವೀಲರಲ್ಲೇ ಓಡಿಸ್ತಾ ಇದ್ದ ಮಣಿ ಒಂದು ಸಣ್ಣ ಆಫೀಸಲ್ಲಿ ಕೂತ್ಕೊಂಡಿದ್ವಿ. ಆಮೇಲೆ ಬೇರೆ ಇನ್ನೊಂದು ಕಡೆ ಎಂಗೇಜ್ ಆಗಿ ಇವತ್ತಿಷ್ಟು ದೊಡ್ಡದಾಗಿ ಶ್ರೀ ಸ್ಟುಡಿಯೋ ಅಂತ ಸ್ಟುಡಿಯೋ ಮಾಡಿರೋದು ನನಗೂ ಕೂಡ ನಮ್ಮ ಮುಂದೆನೆ ಬೆಳೆದಂಥ ಒಬ್ಬ ವ್ಯಕ್ತಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಬೋದು. ಸೊ ಅದು ಶ್ರೀ ಸ್ಟುಡಿಯೋ ಕೊಡುಗೆ ಅಂತ ಅನ್ಬೋದು. ಅಂದರೆ ಇನ್ ಟರ್ಮ್ಸ್ ಮಣಿ ಅನ್ನುವ ಒಂದು ಬ್ರ್ಯಾಂಡು ಇದೇ ರೀತಿ ಮುಂದಕ್ಕೆ ಬೆಳೆದು ಮುಂದಕ್ಕೆ ಕರ್ನಾಟಕದ ಏನಂತಾರೆ ಬ್ರ್ಯಾಂಡಿಂಗ್ ವೈಸ್ ಹೇಳಬೇಕು ಅಂದರೆ ರಾಜಸಮಾನಿಯಾಗಿ ಕರ್ನಾಟಕದಲ್ಲೇ ಇದೇ ರೀತಿ ಏನಂತಾರೆ ಒಂದು ಬೌದ್ಧಿಕ ಆಲೋಚನೆ ಇರುವಂಥ ಚಾನಲ್ ಆಗಿ ಒಮ್ಮೆ ಬರುತ್ತೆ ಅನ್ನೋ ಭರವಸೆ ನನಗೂ ಕೂಡ ಇದೆ. ಇದೇ ರೀತಿ ಏನಂತಾರೆ ಇನ್ನೂ ಒಂದು 6 ತಿಂಗಳು ತೊಗೊಬೋದು, 1 ವರ್ಷನೇ ತೊಗೊಬೋದು. ಬಟ್ ಐ ಕ್ಯಾನ್ ಸಿ ದ ಫೈರ್ ಇನ್ ಯುವರ್ ಐಸ್ ದಟ್ ಇಟ್ ವಿಲ್ ಹ್ಯಾಪನ್ ಇವೆಂಚುಲಿ. ಇಷ್ಟೋ ತನಕ ನಮ್ಮ ಜೊತೆ ಇದ್ದು ನಮ್ಮ ಈ ಪಾಡ್ಕಾಸ್ಟ್ನಲ್ಲಿ ನರೇಂದ್ರ ಮೂರ್ತಿ ಅವರು ಇಷ್ಟು ವಿಚಾರವನ್ನು ತಿಳಿಸಿದ್ದಾರೆ. ಇದನ್ನು ಅನುಷ್ಠಾನ ಮಾಡಬೇಕು ಅಂತ ಕೇಳ್ತಾ ಅವರಿಗೆ ಧನ್ಯವಾದವನ್ನು ತಿಳಿಸ್ತೀನಿ. ತುಂಬ ಧನ್ಯವಾದಗಳು. ಇಷ್ಟೋ ತನಕ ನಮ್ಮ ಜೊತೆ ಇದ್ದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದ್ರು. ನಿಮ್ಮ ಈ ಪಾಡ್ಕಾಸ್ಟ್ನ ಹೆಚ್ಚೆಚ್ಚು ಜನ ನೋಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ಹೇಳಿದ್ರು.